ಪರುಷಮಮಲ ಸದ್ಗುರು ಪದಾಂಬುಜಮಂ ಸಮವೆಂದು ಕಲ್ಪಿಸಲ್ ನರಕ ಪರುಷಮಂ ನೆರೆ ಮಾಡದಾಗಿ ಮದ್ಗುರು ಪದಮ ಗುರುತ್ವವನೇ ಕರುಣಿಸಿದ ಕಾರಣಮಾಂ ನಿರಂತರಂ ಶ್ರೀ ಗುರುವೇ ಶರಣೆಂಬೆನಯ್ಯ ಮಹದೈಪುರೀಶ್ವರ. ಯಾರನ್ನ ನೋಡಿದರೆ ಕಣ್ಣುಗಳಿಗೆ ತೃಪ್ತಿ ಅನಿಸುತ್ತೋ, ಯಾರ ಮಾತುಗಳನ್ನು ಕೇಳಿದರೆ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೋ, ಯಾರ ದರ್ಶನವನ್ನು ಮಾಡಿದರೆ ಪುನೀತ ಭಾವನೆ ನಮ್ಮಲ್ಲಿ ಉಂಟಾಗುತ್ತೋ ಅಂತಹ ಪೂಜ್ಯಪಾದ ಸಿದ್ದೇಶ್ವರ ಅಪ್ಪಗಳವರ ಅಡಿದಾವರೆಗಳಲ್ಲಿ ವಂದಿಸಿ, ಇಡೀ ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿ ಬಸವ ತತ್ವವನ್ನು ಬಿತ್ತುವಲ್ಲಿ, ಸಂತೋಷದ ಬೆಳೆಯನ್ನು ನಾಡಿನಲ್ಲಿ ಬೆಳೆಯುವಲ್ಲಿ, ಉತ್ತಮ ಶಿಕ್ಷಣದೊಂದಿಗೆ ಉತ್ತಮ ಸಂಸ್ಕಾರಗಳನ್ನು ನೀಡಿ ಒಳ್ಳೆಯ ಸಮಾಜ ನಿರ್ಮಾಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಪೂಜ್ಯಪಾದ ಬಸವಲಿಂಗಪ್ಪಗಳವರ ಅಡಿದಾವರೆಗಳಲ್ಲಿ ವಂದಿಸುತ್ತಾ, ವಿಶೇಷವಾಗಿ ಇಂದಿನ ದಿವಸ 100ಕ್ಕೂ ಅಧಿಕ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೆ ಆಶೀರ್ವದಿಸಿದ್ದಕ್ಕಾಗಿ ಎಲ್ಲ ಪೂಜ್ಯರ ಪವಿತ್ರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ, ಸಮ್ಮಿಲಿತ ಶರಣ ತಂದೆ ತಾಯಿಗಳಲ್ಲಿ ಅನಂತ ಶರಣಾರ್ಥಿಗಳು. ನಾವು ಬಹುದೊಡ್ಡ ಸಂಸ್ಕೃತಿಯ ವಾರಸುದಾರರು. ಯಾವ ದೇಶದಲ್ಲಿ ಸುಮಾರು 2000ಕ್ಕಿಂತಲೂ ಅಧಿಕ ಭಾಷೆಗಳು ಮಾತನಾಡಲ್ಪಡ್ತಾವೋ, ಯಾವ ದೇಶದಲ್ಲಿ 600ಕ್ಕೂ ಅಧಿಕ ಜಾತಿಯ ಜನರು ವಾಸಿಸುತ್ತಾರೋ, ಯಾವ ದೇಶದಲ್ಲಿ ಸುಮಾರು 6 ಧರ್ಮಗಳು ಅಸ್ತಿತ್ವದಲ್ಲಿವೆಯೋ, ಯಾವ ದೇಶದಲ್ಲಿ ಅಧಿಕೃತವಾಗಿ ಅನೇಕ ಭಾಷಾವಾರು ಪ್ರಾಂತಗಳಿವೆಯೋ, ಯಾವ ದೇಶದಲ್ಲಿ ಎಲ್ಲ ಪ್ರಕಾರದ ವಾತಾವರಣವಿದೆಯೋ, ಅಂದರೆ ಸುಮಾರು 127 ಪ್ರಕಾರದ ವಾತಾವರಣೀಯ ಪ್ರದೇಶಗಳಿವೆಯೋ, ಅಗ್ರೋಕ್ಲೈಮೆಟಿಕ್ ಝೋನ್ಸ್, ಅಂತಹ ಅದ್ಭುತವಾದಂಥ ಯಾವ ದೇಶಕ್ಕೆ 10,000 ವರ್ಷಗಳ ಸಾಂಸ್ಕೃತಿಕ ಇತಿಹಾಸವಿದೆಯೋ ಅಂತಹ ದಿವ್ಯ ಪರಂಪರೆಯನ್ನು ಪ್ರತಿನಿಧಿಸುವಂಥ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ದೇಶ ಭಾಳ ಅದ್ಭುತವಾಗಿತ್ತು. ಈ ದೇಶದ ಸಂಸ್ಕೃತಿಯನ್ನು ಮಟ್ಟ ಹಾಕಬೇಕು ಅಂತ ಜಗತ್ತಿನ ಅನೇಕ ಶಕ್ತಿಗಳು ಭಾರೀ ಪ್ರಯತ್ನ ಮಾಡಿದವು. ಸಂಪೂರ್ಣವಾಗಿ ಯಶಸ್ವಿ ಆಗಲಿಕ್ಕೆ ಅವರಿಗೆ ಆಗಲಿಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಮನೆಯ ಸಂಸ್ಕಾರಗಳು, ನಮ್ಮ ದೇಶದ ಹಬ್ಬಗಳು, ನಮ್ಮ ದೇಶದ ಅಧ್ಯಾತ್ಮ, ನಮ್ಮ ಸಾಮಾಜಿಕ ರೀತಿ ನೀತಿಗಳು, ಇವು ನಮ್ಮ ದೇಶವನ್ನು ಎಷ್ಟು ತುಂಡಾಗಿ ಮಾಡಬೇಕಂತ ಪರಕೀಯರು ಇಚ್ಛೆ ಪಟ್ಟಿದ್ರು ಅಷ್ಟು ತುಂಡಾಗಿ ಮಾಡಲಿಕ್ಕೆ ಆಗಲಿಲ್ಲ. ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದಲೂ ಸಹಿತ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಬದುಕುವಂಥ ರೂಢಿ. ಇಬ್ಬರು ಹೊರಟಿದ್ದು ರಸ್ತೆಯೊಳಗಂತಂದ್ರೆ ಎಷ್ಟು ಆತ್ಮೀಯವಾಗಿ ನಮ್ಮ ಜನ ಬದುಕಿದ್ರು ಅಂದ್ರೆ, ಒಬ್ಬನ ಕಾಲೊಳಗೆ ಮುಳ್ಳು ಮುರಿದ್ರೆ ಮಗ್ಗಲ್ದವನ ಕಣ್ಣಾಗ ನೀರು ಬರ್ತಿದ್ದು.
ಮುಳ್ಳು ಯಾರ ಕಾಲಾಗ ಮುರಿದಿತ್ತು ಅವನ ಕಾಲಾಗ ಬರೋದಂತರೂ ಸಹಜ. ಆದ್ರೆ ಅವನ ಮಗ್ಗಲ ಜೊತೆ ನಡೆಯುವಂಥ ಮನುಷ್ಯನ ಕಣ್ಣಾಗ ನೀರು ಬರ್ತಿತ್ತು. ಅಷ್ಟೊಂದು ಆತ್ಮೀಯತೆ, ಅಷ್ಟೊಂದು ಪ್ರೀತಿ, ಸಹಬಾಳ್ವೆ ನಮ್ಮ ದೇಶದಲ್ಲಿ ಇತ್ತು ಒಂದು ಕಾಲಕ್ಕೆ. ಹೀಗಿದ್ದೂ ಸಹಿತ 800 ವರ್ಷಗಳವರೆಗೆ ನಮ್ಮನ್ನು ಪರಕೀಯರು ಆಳುವಂಥ ಸ್ಥಿತಿಯೂ ಇತ್ತು. 800 ವರ್ಷ ಮುಸ್ಲಿಂ ಆಕ್ರಮಕರು, 200 ವರ್ಷ ಬ್ರಿಟಿಷರು ಈ ದೇಶವನ್ನು ಆಳಿದರು. 1000 ವರ್ಷಗಳ ಕಾಲ ಆಳುವಾಗ ನಾವು ಶಿಕ್ಷಣವಿಲ್ಲದೆ ಸುಮಾರು 100-150 ವರ್ಷಗಳವರೆಗೆ ಈ ದೇಶದಲ್ಲಿ ಶಾಲೆಗಳೇ ಮುಚ್ಚಲ್ಪಟ್ಟಿದ್ದವು. ಒಂದು ಕಾಲಕ್ಕೆ ಬ್ರಿಟಿಷರು ನಮ್ಮ ದೇಶದಲ್ಲಿ ಬರೋಕ್ಕೆ ಪೂರ್ವದಲ್ಲಿ 7 ಲಕ್ಷ ಗುರುಕುಲಗಳು ನಮ್ಮ ದೇಶದಲ್ಲಿದ್ದು. 7 ಲಕ್ಷ ಗುರುಕುಲಗಳು, ಪ್ರತಿ 400 ಜನರಿಗೆ ಒಂದು ಗುರುಕುಲ ಇತ್ತು. ಅಲ್ಲಿ ಗಂಡು ಹೆಣ್ಣು ಎಲ್ಲರಿಗೂ ಶಿಕ್ಷಣ ಸಿಗ್ತಿತ್ತು, ಸಮಾನವಾದ ಶಿಕ್ಷಣ ಸಿಗ್ತಿತ್ತು. ಬ್ರಿಟಿಷರು ಈ ದೇಶದಲ್ಲಿ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸುವ ಪೂರ್ವದಲ್ಲಿ ಇದರ ಸರ್ವೆ ಮಾಡಿಸಿದರು. ಮೆಕಾಲೆ ಭಾರತದಲ್ಲಿ ಬರೋಕ್ಕಿಂತ ಪೂರ್ವದಲ್ಲಿ ಸರ್ವೆ ಮಾಡಿಸಿದರು. 4 ಪ್ರಾಂತಗಳ ಗವರ್ನರ್, ದಿಲ್ಲಿ, ಕಲ್ಕತ್ತಾ, ಮಡ್ರಾಸ್, ಮುಂಬೈ, 4 ಪ್ರಾಂತಗಳ ಗವರ್ನರ್ ಸರ್ವೆ ಮಾಡಿದ್ರೆ ಈ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ 94% ಸಾಕ್ಷರತೆಯ ಪ್ರಮಾಣ ಇತ್ತು. ಉತ್ತರದಲ್ಲಿ 92% ಸಾಕ್ಷರತೆಯ ಪ್ರಮಾಣ ಆ ಕಾಲದಲ್ಲಿ ಇತ್ತು. ಅಷ್ಟು ಸುಶಿಕ್ಷಿತವಾದಂಥ ದೇಶ ಇದು. ಆನಂತರದಲ್ಲಿ ಭಾಳ ಜನ ಹೇಳ್ಕೊಂಡು ಬಂದರು, ಏನು ಈ ದೇಶ ಅಂದ್ರೇನು, ಹುಂಬರ ದೇಶ, ಆದಿವಾಸಿಗಳ ದೇಶ, ಅಜ್ಞಾನಿಗಳ ದೇಶ, ಆಮೇಲೆ ಈ ದೇಶದಲ್ಲಿ ಅತ್ಯಂತ ಮೂಢಾಚಾರಗಳು, ಕಂದಾಚಾರಗಳು ತುಂಬಿ ತುಳುಕ್ತಾ ಇದ್ದು, ಹಾಗೆ ಹೀಗೆ ಏನೋ ಅಂತ ತಿಳ್ಕೊಂಡು ಇತಿಹಾಸ ಬರೆಸಿ ನಮ್ಮ ದೇಶದ ಅವಹೇಳನೆಯನ್ನು ಮಾಡುವಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ದೀವಿ. ನಂತರದಲ್ಲಿ ನಮ್ಮವರೇ ಆದಂಥವ್ರು ಬಂದು ಅದನ್ನೇ ಪುನರುಚ್ಚಾರ ಮಾಡೋದನ್ನು ಸಹಿತ ನಮ್ಮ ಕಣ್ಣಿಂದ ನೋಡ್ತಾ ಇದ್ದೀವಿ, ಕಿವಿಯಿಂದ ಕೇಳ್ತಾ ಇದ್ದೀವಿ. ಒಂದು ವೇಳೆ ಹಾಗಿತ್ತು ಅಂತಂದರೆ ನಮ್ಮ ದೇಶದಲ್ಲಿ ಸುಶ್ರುತನಂಥ ವ್ಯಕ್ತಿ ಆಗಿ ಹೋಗ್ತಿದ್ನೇನು? 1000 ವರ್ಷಗಳ ಹಿಂದೆ ಈ ಶರೀರ ಅಂದ್ರೇನು, ಶರೀರ ಶಾಸ್ತ್ರ ಅಂದ್ರೆ ಏನು, ಆ್ಯನಟಮಿ ಫಿಸಿಯಾಲಜಿ ಅಂದ್ರೆ ಏನು ಅನ್ನೋದನ್ನು ತಿಳಿಸ್ಕೊಟ್ಟಂಥ ಮನುಷ್ಯ. ಈ ಶರೀರದಲ್ಲಿ ಎಷ್ಟು ಸ್ನಾಯುಗಳಿವೆ, ಎಲುವುಗಳಿವೆ, ಎಷ್ಟು ಪದರಿನ ತ್ವಚೆ ಇದೆ, ಕಣ್ಣಿನ ಆಪರೇಷನ್ನನ್ನು ಆಗ ಮಾಡಿದವನು. ಆ ಕಾಲದಲ್ಲಿ ಆ ವ್ಯಕ್ತಿ ಬೇರೆ ಬೇರೆ ಅವಯವಗಳನ್ನು ತೆಗೆದು ಹಾಕುವಂಥ ಪದ್ಧತಿಯನ್ನು ತಂದಂಥವನು. ಅವನ ನಂತರದಲ್ಲಿ ಜೀವಕ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಈ ದೇಶದಲ್ಲಿ ಋಷಿ ಬಂದ. ನ್ಯೂರೋ ಸರ್ಜರಿ ಅಂದ್ರೆ ಏನು ಅಂತ ಜಗತ್ತಿಗೆ ಗೊತ್ತಿರಲಿಲ್ಲ. ಬಹುತೇಕ ಬುದ್ಧನ ಕಾಲದಲ್ಲಿ, ಬುದ್ಧನ ಸಂಘದಲ್ಲಿದ್ದಂಥ ಮನುಷ್ಯ ಜೀವಕ ನ್ಯೂರೋ ಸರ್ಜರಿ ಅಂದ್ರೆ ಮೆದುಳಿನ ಸರ್ಜರಿಯನ್ನು ಆ ಕಾಲದಲ್ಲಿ ಮಾಡಿದ. ಅಂಥ ಅದ್ಭುತ ಇತಿಹಾಸ ನಮ್ಮ ದೇಶದ್ದು. ಚರಕರಂಥವ್ರು, ವಾಗ್ಭಟ್ರಂಥವ್ರು ಇಲ್ಲಿದ್ರು. ಮೆಡಿಸಿನ್ ಅಂತ ಯಾವುದು ಕರಿತೀವಲ್ಲ, ಇವತ್ತಿನವರೆಗೂ ಸಹಿತ ವೈದ್ಯಕ ಶಾಸ್ತ್ರದವ್ರಿಗೆ ಔಷಧಿ ಶಾಸ್ತ್ರ ಅಂದ್ರೆ ಏನು ಗೊತ್ತಿಲ್ಲ. ಆರೋಗ್ಯದ ಡೆಫಿನಿಷನ್ ಪೂರ್ತಿಯಾದಂಥ ಡೆಫಿನಿಷನ್ ಮಾಡಲಿಕ್ಕೆ ಇವತ್ತಿನ ಅಲೋಪತಿಯವರಿಗೆ ಪೂರ್ತಿಯಾಗಿ ತಿಳಿದಿಲ್ಲ. ಅಂಥ ಕಾಲದಲ್ಲಿ ನಮ್ಮ ವಾಗ್ಭಟ್ರೇ ಆಗಿರಲಿ, ಚರಕರೇ ಆಗಿರಲಿ, ಔಷಧಿ ಶಾಸ್ತ್ರ ನಿರ್ಮಾಣ ಮಾಡಿದರು. ದೈಹಿಕ, ಬೌದ್ಧಿಕ, ಮಾನಸಿಕ, ಆಧ್ಯಾತ್ಮಿಕ, ಸಾಮಾಜಿಕ ಆರೋಗ್ಯ ಇದ್ರೇ ಅದಕ್ಕೆ ಆರೋಗ್ಯ ಅಂತ ಕರಿಬೇಕು ಅಂತ ಹೇಳ್ಕೊಂಡು ಬಂದರು. ಅಷ್ಟೇ ಅಲ್ಲ, ವೈದ್ಯ, ಔಷಧ, ರುಗ್ಣ, ಪರಿಚಾರಕ, ಇವರು ವೈದ್ಯಶಾಸ್ತ್ರದ 4 ಸ್ತಂಭಗಳು ಅಂತ ಡೆಫಿನಿಷನ್ ಮಾಡ್ಕೊಂಡು ಬಂದರು. ಅಷ್ಟು ಅದ್ಭುತವಾದಂಥ ದೇಶ ನಮ್ಮದು. ವೈದ್ಯಕ ಶಾಸ್ತ್ರದಲ್ಲಿ ಅಷ್ಟು ಮುಂದುವರೆದಿದ್ದೀವಿ. ನೃತ್ಯ ಶಾಸ್ತ್ರದಲ್ಲಿ ಭರತ ಮುನಿ, ಜಗತ್ತಿಗೆ ನೃತ್ಯ ಅಂದ್ರೆ ಏನು ಗೊತ್ತಿರಲಿಲ್ಲ. ಭರತ ಮುನಿ ಅಂತಕ್ಕಂಥ ಒಬ್ಬ ನಾಟ್ಯಾಚಾರ್ಯ, ನೃತ್ಯಾಚಾರ್ಯ ಜಗತ್ತಿಗೆ ನೃತ್ಯ ಅಂದ್ರೆ ಏನು, ನೃತ್ಯದ ಭಂಗಿಗಳಂದ್ರೆ ಏನು, ಅದು ಮಾನವೀಯ ಆರೋಗ್ಯಕ್ಕೆ, ದೈಹಿಕ ಆರೋಗ್ಯಕ್ಕಾಗಲಿ ಮನಸ್ಸಿನ ಆರೋಗ್ಯಕ್ಕಾಗಲಿ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸಿಕೊಟ್ಟ. ಆ ಕಾಲದಲ್ಲಿ ಕೃಷಿ ಶಾಸ್ತ್ರದಲ್ಲಿ ಪರಿಣಿತರಾದಂಥ 2 ವ್ಯಕ್ತಿಗಳನ್ನು ಜಗತ್ತಿಗೆ ಕೊಟ್ಟದ್ದು ನಮ್ಮ ದೇಶ. ಒಂದು
ಕೃಷಿ ಪರಾಶರರು ಅಂತ. ಪರಾಶರರು ಆ ಕಾಲದಲ್ಲಿ ತೃಣಧಾನ್ಯಗಳನ್ನು ಬಳ್ಳಿ ವರ್ಗಕ್ಕೆ ಪರಿವರ್ತನೆ ಮಾಡ್ತಿದ್ರು, ಬಳ್ಳಿ ವರ್ಗದ ಧಾನ್ಯಗಳನ್ನು ತೃಣವರ್ಗಕ್ಕೆ ಪರಿವರ್ತನೆ ಮಾಡ್ತಿದ್ರು. ಆಮೇಲೆ ಇವತ್ತಿನ ದಿವಸ ಯಾವುದಕ್ಕೆ ನಾವು ಹೊಸ ತಂತ್ರಜ್ಞಾನ ಅಂತ ಕೃಷಿ ಕ್ಷೇತ್ರದಲ್ಲಿ ಕಾಣ್ತೀವಲ್ಲ, ಅದನ್ನು 1000 ವರ್ಷಗಳ ಹಿಂದೆ ಮಾಡಿ ತೋರಿಸಿದಂಥವ್ರು. ಅಷ್ಟೇ ಅಲ್ಲ, ವಾತಾವರಣದಲ್ಲಿ ಮಳೆ ಯಾವಾಗ ಬರ್ತದ ಇದನ್ನು ತಿಳಿಸಿಕೊಟ್ಟಂಥವ್ರು. ಇರುವೆಗಳು ತಮ್ಮ ತತ್ತಿ ಅಥವಾ ತಮ್ಮ ಆಹಾರ ತಗೊಂಡು ಯಾವ ಕಡೆ ದಿವಸ ಎಲ್ಲ ಹೋಗ್ತಿದ್ದು ಆ ಕಡೆ ಬಿಟ್ಟು ಮರಳಿ ಮನೆ ಕಡೆ ಹೊಂಟು ಅಂದ್ರೆ ಮಳೆ ಬರ್ತೈತಿ ಅಂತ. ಕತ್ತೆ ವಿಚಿತ್ರ ಧ್ವನಿಯಲ್ಲಿ ಚೀರ್ತು ಅಂತಂದ್ರೆ ಮಳೆ ಬರ್ತೈತಿ ಅಂತಂದ್ರು. ಕಪ್ಪೆಗಳು ವಿಚಿತ್ರ ಧ್ವನಿಯಲ್ಲಿ ಒದರ್ದು ಅಂತಂದ್ರೆ ಮಳೆ ಬರ್ತೈತಿ ಅಂತ ಹೇಳಿದವನು ಪರಾಶರ. ಜಗತ್ತಿಗೆ ಗುರುತ್ವಾಕರ್ಷಣ ಶಕ್ತಿಯನ್ನ ನಿಯಮಗಳನ್ನು ಕೊಟ್ಟಂಥವ್ರು ನಮ್ಮ ಆರ್ಯಭಟ್ರು. ಅವರು ಕಂಡು ಹಿಡಿದದ್ದು ಈ ಗುಡ್ಡದ ಮೇಲಿಂದ ಕಲ್ಲುಗಳು ಕೆಳಗ ಯಾಕೆ ಬರ್ತಾವ, ಆಕಾಶದ ಮೋಡಗಳಿಂದ ಮಳೆ ಹನಿಗಳು ಕೆಳಗ ಯಾಕೆ ಬರ್ತಾವ, ಈ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಅನ್ನೋದೊಂದು ಐತಿ ಅಂತ ಅಂದಿನ ಕಾಲದಲ್ಲಿ. ನ್ಯೂಟನ್ ಏನ ಹುಟ್ಟಿದ್ದಿಲ್ಲ ಅವಾಗ. ನಮ್ಮ ಹುಚ್ಚರೆಲ್ಲ ನ್ಯೂಟನ್ ಹೆಸರು ಹೇಳ್ಕೊತ ಅಡ್ಡಾಡಕತ್ತಿದ್ವು. ನಮಗೆ ನ್ಯೂಟನ್ನಿಗಿಂತಲೂ ಇಷ್ಟು ದೊಡ್ಡ ಪರಂಪರೆ ಇತ್ತು ಹಿಂದೆ, ನ್ಯೂಟನ್ ಇದ್ದ. ಇನ್ನೊಬ್ಬ ಕೃಷಿ ಶಾಸ್ತ್ರದಲ್ಲಿ ಶೂರಪಾಲ ಅಂತ ಬಂದ. ವೃಕ್ಷಾಯುರ್ವೇದ ಅಂತಕ್ಕಂಥ ಗ್ರಂಥ ಬರೆದ ಆ ಕಾಲದಲ್ಲಿ. ಆ ವೃಕ್ಷಾಯುರ್ವೇದದಲ್ಲಿ ಸಾವಿರಾರು ಇಂದೂ ಸಹಿತ ಮಾಡಲಾರದಂಥ ಪ್ರಯೋಗಗಳನ್ನು ಆ ಮನುಷ್ಯ ಮಾಡಿದ. ಸಗಣಿಯ ಮೇಲೆ ಪ್ರಯೋಗ ಮಾಡಿದ, ಮೂತ್ರದ ಮೇಲೆ ಪ್ರಯೋಗಗಳನ್ನು ಮಾಡಿದ, ಬೇರೆ ಬೇರೆ ವನಸ್ಪತಿಗಳನ್ನು ತಗೊಂಡು ಪ್ರಯೋಗ ಮಾಡಿದ. ಆಮೇಲೆ ನೀರಾವರಿ ಪದ್ಧತಿಯನ್ನು ತಂದ. ಹಣ್ಣುಗಳು ಯಾವ ಯಾವ ಋತುಮಾನಗಳಲ್ಲಿ ಯಾವ ಯಾವ ಹಣ್ಣು ಕಾಯಿಗಳು ಬೆಳಿತಾವು ಅನ್ನೋದನ್ನು ಹೇಳಿದ. ಯಾವ ಯಾವ ಹಣ್ಣು ಕಾಯಿಗಳು ಯಾವ ಯಾವ ರೋಗಗಳ ಮೇಲೆ ಔಷಧಿ ಆಗ್ತಾವು ಅನ್ನೋದನ್ನು ಸಹಿತ ಹೇಳಿದ. ಆಮೇಲೆ ಬಾವಿಯನ್ನು ಹೇಗೆ ತೆಗಿಬೇಕು, ಮಣ್ಣನ್ನು ಹೇಗೆ ಗುರುತಿಸಬೇಕು, ಮಣ್ಣಿನ ಪರೀಕ್ಷೆಯನ್ನು ಯಾವ ರೀತಿ ಮಾಡಬೇಕು, ಸುಮಾರು ಪದ್ಧತಿಗಳನ್ನು ನಾವು ವಿಶ್ವಾಸ ಮಾಡಲಿಕ್ಕೆ ಆಗೋದಿಲ್ಲ. ಅವುಗಳನ್ನು ಹೇಳಿದಂಥವನು ನಮ್ಮ ಶೂರಪಾಲ. ಈ ವಾತಾವರಣವನ್ನು ನಾವು ಇವತ್ತಿನ ದಿವಸ ರೇಡಿಯೋದೊಳಗೆ ಟಿ ವಿ ಒಳಗೆ ಏನು ಕೇಳ್ತೀವಲ್ಲ, ತಾಪಮಾನ ಮತ್ತು ಮಳೆ ಯಾವಾಗ ಬರ್ತೈತಿ ಹೋಗ್ತೈತಿ ಅಂತ. ಲಗದ ಅಂತಕ್ಕಂಥ ಮಹರ್ಷಿ ನಮ್ಮ ದೇಶದಲ್ಲಿ ಆಗಿ ಹೋದ. ಲಗದನ ವೇದಾಂಗ ಜ್ಯೋತಿಷ್ಯ ಅಂತಕ್ಕಂಥ ಗ್ರಂಥ ಬರ್ತದೆ. ಆ ವೇದಾಂಗ ಜ್ಯೋತಿಷ್ಯದಲ್ಲಿ ಎಲ್ಲವುಗಳನ್ನು ನಮೂದು ಮಾಡಿದ ಲಗದ ಮಹರ್ಷಿ. ನೀವು ಏನು ಮಾಡಬೇಕಾದ್ರೆ ಯಾವ ಕಾಲದಲ್ಲಿ ಮಾಡಬೇಕದು ಮತ್ತು ಅದನ್ನು ಯಾವ ರೀತಿಯಾಗಿ ಕಂಡು ಹಿಡಿಬೇಕು, ಗ್ರಹಗತಿ ಶಾಸ್ತ್ರವನ್ನು ಅಧ್ಯಯನ ಮಾಡಿದ. ಈ ವಾತಾವರಣದ ಬದಲಾವಣೆಗಳನ್ನು ಗುರುತಿಸಿದ. ಹಿಂಗಾದ್ರೆ ಹಿಂಗಾಗ್ತದ, ಹಿಂಗಾದ್ರೆ ಹಿಂಗಾಗ್ತದ, ಆದ್ದರಿಂದ ಇಂಥ ಸಮಯದೊಳಗೆ ಇಂಥ ಕೆಲಸ ಮಾಡ್ರಿ ಅಂತ ಅದ್ಭುತವಾಗಿ ಕೆಲಸವನ್ನು ಮಾಡಿದಂಥವನು. ಯಾವ ಕಾಲಕ್ಕೆ ಈ ಸಮಾಜ ರಚನೆ ಅನ್ನೋದು ಆಗಿರಲಿಲ್ಲ ನಾಡಿನಲ್ಲಿ, ಅಂಥ ಕಾಲದಲ್ಲಿ ನಮ್ಮಲ್ಲಿ ಜೈಮಿನಿ ಅಂತಕ್ಕಂಥ ಮಹರ್ಷಿ ಆಗಿ ಹೋದ. ಸಮಾಜಶಾಸ್ತ್ರವನ್ನು ಬರೆದ ಆತ. ಅಂದರೆ ಒಂದು ಸಮಾಜವನ್ನು ಮುನ್ನಡೆಸಿಕೊಂಡು ಹೋಗಬೇಕಾಗಿತ್ತು ಅಂತಂದ್ರೆ ಆ ಸಮಾಜದಲ್ಲಿ ಎಷ್ಟು ಘಟಕಗಳಿರ್ತಾವು, ಯಾರು ಏನೇನು ಮಾಡಬೇಕು, ಒಂದು ಊರು ಅಂದ್ರೇನು, ಒಂದು ವಾರ್ಡ್ಗಳು ಅವೇನು ಈಗ ಅಂತೀವಲ್ಲ ನಾವು, ಅವನ್ನೆಲ್ಲ ಮಾಡಿದವನು ಜೈಮಿನಿ ಮಹರ್ಷಿ ಆ ಕಾಲದಲ್ಲಿ. ಆ ಜೈಮಿನಿ ಮಹರ್ಷಿಯ ಪ್ರೇರಣೆಯಿಂದ ರಾಜ ಪೃಥು ಅಂತಕ್ಕಂಥ ಒಬ್ಬ ವ್ಯಕ್ತಿ ರಾಜನಾಗಿ ಬಂದ. ಅವನು ಈ ವಾರ್ಡ್ ಸಿಸ್ಟಮ್ಮು, ಗ್ರಾಮ ಪಂಚಾಯತಿ ಸಿಸ್ಟಮ್ಮು, ತಾಲೂಕ್ ಪಂಚಾಯತಿ ಸಿಸ್ಟಮ್ಮು, ಜಿಲ್ಲಾ ಪಂಚಾಯತ್ ಸಿಸ್ಟಮ್ಮು, ಆಮೇಲೆ ರಾಜ್ಯ ವಿಧಾಯಕ ಸಂಸ್ಥೆ, ರಾಷ್ಟ್ರ ವಿಧಾಯಕ ಸಂಸ್ಥೆ, ಇವುಗಳೆಲ್ಲವುಗಳ ರಚನೆಯನ್ನು ಆ ಕಾಲದಲ್ಲಿ ಮಾಡಿದವರು. ಜಗತ್ತಿಗೆ ನಾಗರಿಕ ಶಾಸ್ತ್ರವನ್ನು ಕೊಟ್ಟಂಥವ್ರು ಅದ್ಭುತ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಆಗಿ ಹೋದರು. ನಮ್ಮ ದೇಶದಲ್ಲಿ ಸಂಗೀತ ಶಾಸ್ತ್ರ, ಜಗತ್ತಿಗೆ ಸಂಗೀತ ಅಂದ್ರೆ ಏನು ಗೊತ್ತಿರಲಿಲ್ಲ. ನಾರದ ಮಹರ್ಷಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ನಿಸರ್ಗದಲ್ಲಿರುವಂಥ ಏನೇನೋ ಸಾಧನೆಗಳನ್ನು ತಗೊಂಡು, ಅದು ಕಟ್ಟಿಗೆ ಆಗಿರಬಹುದು, ಕಬ್ಬಿಣ ಆಗಿರಬಹುದು, ಬೇರೆ ಧಾತುಗಳಾಗಿರ್ಬೋದು, ಅವುಗಳನ್ನು ತಗೊಂಡು ಸಂಗೀತದ ಸಾಧನಗಳನ್ನು ತಯಾರಿಸಿದ. ಆ ಸಾಧನಗಳನ್ನು ತಯಾರಿಸಿ ಅವುಗಳನ್ನು ಯಾವುದೇ ಸಾಮಾಜಿಕ ವಿಷಯವನ್ನು, ಧಾರ್ಮಿಕ ವಿಷಯವನ್ನು ಸಂಗೀತದೊಂದಿಗೆ ಹೇಗೆ ಹಾಡೋದು
ಅನ್ನೋದನ್ನು ಕಲಿಸಿಕೊಟ್ಟಂಥವನು. 32 ರಾಗಗಳಂತ ಏನು ಹೇಳ್ತೀವಲ್ಲ, ಅದರ ರಚನೆಯನ್ನು ಮಾಡಿದಂಥವನು ನಾರದ ಮಹರ್ಷಿ. ನಾವು ಇವತ್ತಿನ ದಿವಸ ನಾರದರ ಬಗ್ಗೆ ಏನೋ ಅವ ಜಗಳ ಹಚ್ಚವ, ಅವ ಹಂಗೆ ಮಾಡೋ ತಲೆ ಕೆಟ್ಟು ರೀ. ಏನು ಹೇಳೋದು ನಿಮ್ಗೆ? ನಾವು ನಾರದರು ಅಂದ್ರೆ ಏನು ತಿಳ್ಕೊಳ್ಳೋಕ್ಕಾಗಲಿಲ್ಲ ನಮಗೆ. ಅಂಥ ಅದ್ಭುತ ವ್ಯಕ್ತಿ ಆಗಿ ಹೋದ. ನಾವು ಏನು ಬೇಕಲ್ಲ ಅದನ್ನು ಬಿಟ್ಟು ಬೇಡದದ್ದೆಲ್ಲ ಕಲೆಕ್ಟ್ ಮಾಡ್ತಿರ್ತೀವಿ. ಮನುಷ್ಯಾಗ ಮಧುಮಕ್ಷಿಕಾ ದೃಷ್ಟಿ, ಮಲಮಕ್ಷಿಕಾ ದೃಷ್ಟಿ ಅಂತ ಇರ್ತಾವಂತ. ಜೇನು ನೊಣದ ದೃಷ್ಟಿ ಮತ್ತು ಈ ಹೊಲಸಿನ್ಯಾಗ ಕುಂದ್ರು ನೊಣದ ದೃಷ್ಟಿ ಅಂತ. ಕೆಲವರು ದೃಷ್ಟಿ ಜೇನು ನೊಣದಂಗೆ ಇರ್ತೈತಿ. ಹೂವು ಸನೇದಾಗಿರ್ಲಿಲ್ಲ ಅಂದ್ರೆ ದೂರ ಹೋಗಿ ಯಾಕಾಗೋಲ್ದಕ್ಕ ಅದು ಮಕರಂದವನ್ನ ತರ್ತೈತಿ. ಇನ್ನು ಕೆಲವೊಂದು ನೊಣ ಇರ್ತಾವು, ಇಲ್ಲೇ ಬೇಕಾದಷ್ಟು ಹೂ ಇದ್ರೂ ಸಹಿತ ಹೊಲಸ ಹುಡುಕಾಡ್ತಿರ್ತಾವ. ನಮ್ಮ ದೇಶದಾಗ ಹೊಲಸು ನೊಣ ಹೆಚ್ಚಾಗ್ಯಾವ. ನಮಗೆ ನಾವ ಬೈಕೋತ ಹೋಗೋದು, ನಮಗೆ ನಾವ ಏನ್ಕೊಂತ ಹೋಗೋದು, ಬರೇ ಹೊಲಸ ಹುಡುಕಾಡೋದು, ಚಲೋದೇನು ಹುಡುಕಾಡಂಗೆ ಇಲ್ಲ. ಇಂಥ ಅದ್ಭುತ ಸಾಮರ್ಥ್ಯ ನಮ್ಮ ದೇಶದೊಳಗಿತ್ತು. ಇದು ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ನಾಗಾರ್ಜುನನಂತ ಒಬ್ಬ ರಸಾಯನಶಾಸ್ತ್ರಜ್ಞ ಬಂದು ಹೋದ. ಆ ನಾಗಾರ್ಜುನ ಸಿದ್ಧೇ ರಸಂ ಕರಿಷ್ಯಾಮಿ ನಿರ್ದಾರಿದ್ರ್ಯಮಿದಂ ಜಗತ್, ನಾನು ರಸಸಿದ್ಧಿಯಿಂದ ಈ ಜಗತ್ತಿನ ದಾರಿದ್ರ್ಯವನ್ನೇ ದೂರ ಮಾಡ್ತೀನಿ ಅಂದ್ರೆ ಪಾರಜದ ಸಹಾಯದಿಂದ ತಾಮ್ರ ಹಿತ್ತಾಳೆಯ ವಸ್ತುಗಳನ್ನು ಬಂಗಾರದಲ್ಲಿ ಪರಿವರ್ತನೆ ಮಾಡುವಂಥ ಯಾವುದೇ ರಾಜನಿಗೆ ಸಮಸ್ಯೆ ಬಂತು ಅಂತಂದ್ರೆ ರಾಜನಿಗೆ ಹೇಳ್ತಿದ್ದ, ಊರೊಳಗೆ ಯಾರ್ಯಾರ ಮನ್ಯಾಗ ತಾಮ್ರ ಕೊಡೋದ ಅವನ್ನೆಲ್ಲ ತಂದಿಟ್ಟು ಹೋಗಂತ ಹೇಳ್ರಿ ರಾತ್ರಿ ಅಂತ. ರಾತ್ರಿ ತಂದಿಟ್ರು ಹೊತ್ತು ಹೊಂಡೋದ್ರಾಗ ಬಂಗಾರ ಕೊಡ ಮಾಡಿ ಕೊಡ್ತಿದ್ರು. ಅಂಥ ಅದ್ಭುತ ರಸಾಯನ ವಿದ್ಯೆ ನಮ್ಮ ದೇಶದೊಳಗಿತ್ತು. ಅಂಥ ಅದ್ಭುತ ಜನ ನಮ್ಮ ದೇಶದೊಳಗೆ ಆಗಿ ಹೋದ್ರು ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲಿ ಯಾವುದಕ್ಕೆ ಕೊರತೆ ಇತ್ತು? ಅದ್ಭುತವಾದಂಥ ಸಾಹಿತ್ಯ ನಿರ್ಮಾಣ ಮಾಡಿದರು. ವ್ಯಾಸ ಮಹರ್ಷಿ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ 1,00,000 ಶ್ಲೋಕಗಳ ಮಹಾಭಾರತವನ್ನು ಬರೆದ. 24,000 ಶ್ಲೋಕಗಳು ಪಾಂಡವರ ಕೌರವರ ಜೀವನ ಕಥೆಯನ್ನು ಹೇಳಿದ್ರೆ 76,000 ಶ್ಲೋಕಗಳು ಎಲ್ಲ ಶಾಸ್ತ್ರಗಳನ್ನು ನಿಮಗೆ ಬೇಕು ಅಂದ್ರೆ ಮಹಾಭಾರತದೊಳಗೆ ಸಮಾಜಶಾಸ್ತ್ರ ಸಿಗುತ್ತೆ, ಮಹಾಭಾರತದೊಳಗೆ ತಮಗೆ ಮಾನಸಶಾಸ್ತ್ರ ಸಿಗುತ್ತೆ, ಸಮಾಜಶಾಸ್ತ್ರ ಮಹಾಭಾರತದಲ್ಲಿ ತಮಗೆ ಭೌತಶಾಸ್ತ್ರ ಸಿಗುತ್ತೆ, ಮಹಾಭಾರತದಲ್ಲಿ ಬರುವಂಥ ಸೂತ್ರಗಳನ್ನು ತಾವು ನೋಡಿದರೆ ಗಣಿತಶಾಸ್ತ್ರ ಅಲ್ಲಿ ತಮಗೆ ಸಿಗುತ್ತೆ, ಮಹಾಭಾರತದಲ್ಲಿ ಜೀವಶಾಸ್ತ್ರ ಸಿಗುತ್ತೆ, ಮಹಾಭಾರತದಲ್ಲಿ ವಾಸ್ತುಶಾಸ್ತ್ರ ಸಿಗುತ್ತೆ, ಊರುಗಳನ್ನು ಹೇಗೆ ನಿರ್ಮಾಣ ಮಾಡಬೇಕು, ಮನೆಗಳನ್ನು ಹೇಗೆ ಕಟ್ಟಬೇಕು ಅಂತ. ಮಹಾಭಾರತದಲ್ಲಿ ಧಾತುಶಾಸ್ತ್ರ ಬರ್ತದೆ, ಅಂದರೆ ಯಾವ ಯಾವ ಧಾತುಗಳಿಂದ ಏನೇನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ, ಯಾವ ಯಾವ ಧಾತುಗಳನ್ನು ಯಾವ ರೀತಿಯಾಗಿ ತಯಾರಿಸಬೇಕು ಅಂತಕ್ಕಂಥ ಅದ್ಭುತವಾದಂಥ ವಿದ್ಯೆಯನ್ನು ನಾವು ಮಹಾಭಾರತದಲ್ಲಿ ನೋಡ್ತೀವಿ. ಒಂದು ಮಹಾಭಾರತ ನಾವು ಭಾಳ ಜನ ಏನು ತಿಳ್ಕೊಂಡೀವಿ, ಅದೇನು ಅಣ್ಣತಮ್ಮರ ಜಗಳ ಅದ್ರಾಗ ಏನೈತಿ ಅಂತ. ಬರೀ ಅಣ್ಣತಮ್ಮರ ಜಗಳ ಇತ್ತಂದ್ರೆ ಇಷ್ಟು 1000 ವರ್ಷ ಇರ್ತಿತ್ತೇನೆ? ಇಲ್ರಿ. ನಾವು ನೋಡೋ ದೃಷ್ಟಿಕೋನ ಅದ್ರ ಕಡೆ ಬೇಕು. ಬರೀ ಅಣ್ಣತಮ್ಮರ ಜಗಳ ಇರ್ತೈತೇನೆ ಅದರೊಳಗೆ? ಇಲ್ಲ. ಅದು ಸುಮ್ಮನೆ ಆಧಾರವಾಗಿ ಇಟ್ಕೊಂಡು ಇಡೀ ದೇಶದ ಪರಿಚಯವನ್ನು ಮಾಡಿಸಿದ್ದಾರೆ, ಸಂಸ್ಕೃತಿಯ ಪರಿಚಯವನ್ನು ಮಾಡಿಸಿದ್ದಾರೆ, ಬೇರೆ ಬೇರೆ ಶಾಸ್ತ್ರಗಳ ಪರಿಚಯವನ್ನು ಮಾಡಿಸಿದ್ದಾರೆ. ದೇಶ ಎಲ್ಲ ಶಾಸ್ತ್ರಗಳಲ್ಲಿ ಎಷ್ಟು ಶ್ರೀಮಂತವಾಗಿತ್ತು ಎಷ್ಟು 1000 ವರ್ಷಗಳ ಹಿಂದೆ ಅನ್ನೋದನ್ನು ನೋಡ್ಬೇಕಾಗಿದ್ರೆ ಅಲ್ಲಿ ಅದನ್ನು ನೋಡ್ಬೇಕು. ಆಮೇಲೆ ಸಮಾಜಶಾಸ್ತ್ರ ಸಿಗುತ್ತೆ, ಯಾವ ಯಾವ ಮನಸ್ಥಿತಿಯ ಜನ ಆ ಕಾಲದಲ್ಲಿ ಇದ್ರು, ಹೇಗಿತ್ತೋ ಹಾಗೆ ಬರೆದಿದ್ದಾರೆ. ಅದು ಸರಿಯೋ ತಪ್ಪೋ ಅನ್ನೋದನ್ನ ನಾವು ಇವತ್ತಿನ ದಿವಸ ವಿಚಾರ ಮಾಡಕತ್ತೀವಿ ಕುಂತ್ಕೊಂಡು. ಅವ್ರು ಹಂಗೆ ಇರಬಾರ್ದಾಗಿತ್ತು, ಇವ್ರು ಹಿಂಗೆ ಇರಬಾರ್ದಾಗಿತ್ತು. ತನ್ನ ತಾಟ್ನ್ಯಾಗ ಕಾತ್ತಿವಿದ್ದು ಒದ್ದಾಡ್ತೈತೆ, ಅದನ್ನು ಬಿಟ್ಟು ಅವ್ರ ತಾಟ್ನ್ಯಾಗ ನೊಣ ಬೀಳಬಾರ್ದಾಗಿತ್ತು, ಕುಸುಳು ಬೀರಬಾರ್ದಾಗಿತ್ತು. ಅಲ್ಲ, ನಿನ್ನ ತಾಟ್ನ್ಯಾಗ ಕತ್ತಿ ನೋಡು, ಅವ್ರ ನೊಣ ಏನು ನೋಡಕತ್ತಿ ಅಂತ ನಾವು ಅವ್ರನ್ನ ವಿಶ್ಲೇಷಣೆ ಇವತ್ತಿನ ದಿವಸ ಮಾಡ್ತೀವಿ. ಹಾಗಲ್ಲ, ಅದು ಹೇಗಿತ್ತೋ ಹಾಗೆ. ಕೆಲವು ಜನರು ಮಹಾಭಾರತ ಸಹಿತ ಪೂರಾ ಓದಿಲ್ಲ, ಆದರೂ ಮಹಾಭಾರತದೊಳಗೆ ಅವನ ಮ್ಯಾಗ ಅನ್ಯಾಯ ಆಯ್ತು, ಇವನ ಮ್ಯಾಗ ಇದು ಆಯ್ತು. ಇವ್ರ ಮನ್ಯಾಗ ಹೊಡೆದಾಡಿ ಎಲ್ಲರ ಕುತ್ತಿಗೆ ಹಿಚ್ಚಿಗಿದಾವ. ಇವ ಅಣ್ಣತಮ್ಮರನ್ನೆಲ್ಲ ನುಂಗಿ ನೀರು ಕುಡ್ದ. ಇವ ಪುಸ್ತಕ ಬರ್ಯಾಕ ಕುಂತಾನ. ಅವ ದ್ರೋಣಾಚಾರ್ಯ ಅಲ್ಲಿ ತಪ್ಪಿದ, ಭೀಷ್ಮ ಇಲ್ಲಿ ತಪ್ಪಿದ, ಕರ್ಣ ಅಲ್ಲಿ ತಪ್ಪಿದ, ಇವ ಹೇಳ್ಕೊತ ಹೊಂಟಾನ. ಅಗ್ಗೋ ನಿನ್ನ ಕತ್ತಿ, ನಿನ್ನ ಕಾಲಾಗ ಏನೈತಿ ನೋಡ್ಕೊಂತ ನಾ ಅಂತೀನಿ. ಅವು ಹೇಗದವು ಹಾಗೆ ಅಂದಿನ ಕಾಲದ ಸಮಾಜದೊಳಗೆ ಇವೆಲ್ಲ ಘಟಕಗಳು ಇದ್ದು ಅನ್ನೋದನ್ನು ತಿಳ್ಕೊಬೇಕು. ಅವತ್ತೇನಿದ್ದು ಅಲ್ಲ ಅವೆಲ್ಲ ಇವತ್ತೂ ಅದಾವು ಅಂತ ತಿಳ್ಕೊಬೇಕು. ಮತ್ತೇನೈತೆ ಅದ್ರೊಳಗೆ? ಅದ್ಭುತ ಶಾಸ್ತ್ರವನ್ನು ವ್ಯಾಸರು ಇಷ್ಟೊಂದು ಅದ್ಭುತ
ಇದನ್ನು ಬರೆದ್ರಲ್ಲ ಅದನ್ನು ನಾವು ಮೆಚ್ಕೋಬೇಕು. ಈ ದೇಶ ಜಗತ್ತಿಗೆ ಕೊಟ್ಟಂಥ ಇನ್ನೊಂದು ಕೊಡುಗೆ ಅಂದರೆ ರಾಮಾಯಣ. ಅದು ಆ ರಾಮಾಯಣದಲ್ಲಿಯೂ ಸಹಿತ ಇಡೀ ದೇಶದ ಪರಿಚಯ. ತಾವು ಹೊರಡಬೇಕು ರಾಮನ ಹುಟ್ಟಿನೊಂದಿಗೆ ಲಂಕಾದ ಯುದ್ಧದವರೆಗೆ ಹೊರಟಿವಿ ಅಂದರೆ ಇಡೀ ದೇಶದ ಪರಿಚಯ, ಭೂಗೋಳದ ಪರಿಚಯ ಆಗ್ತದೆ. ಎಲ್ಲೆಲ್ಲಿ ಹೋಗ್ತಾನ. ಆಮೇಲೆ ದಕ್ಷಿಣಕ್ಕೆ ಮೊದಲ ಚಿಕ್ಕವನಾಗಿದ್ದಾಗ ವಿಶ್ವಾಮಿತ್ರರ ಜೊತೆ ತಿರುಗಾಡ್ತಾನೆ ಅರಣ್ಯಗಳಲ್ಲಿ. ಎಲ್ಲ ಪ್ರಕಾರದ ಅರಣ್ಯಗಳು, ಗುಡ್ಡಗಳು, ಅಲ್ಲಿರುವ ಪ್ರಾಣಿಗಳು, ವನಸ್ಪತಿಗಳು, ಇವುಗಳ ಪರಿಚಯ, ನದಿಗಳು, ಇವುಗಳ ಪರಿಚಯದ ಜೊತೆಗೆ ಎಂತಹ ಜನ ಎಲ್ಲೆಲ್ಲಿ ವಾಸ ಮಾಡ್ತಿದ್ರು ಆ ಮಾನಸಿಕತೆಯ ಜನರ ಪರಿಚಯವನ್ನು ಮಾಡಿಕೊಡ್ತಾನೆ. ಮುಂದೆ ಅಯೋಧ್ಯೆಯೊಳಗೆ ಒಂದೇ ಅರಮನೆಯೊಳಗೆ ಎಷ್ಟು ಪ್ರಕಾರದ ಜನ ಇದ್ದರು, ಮಾನಸಿಕತೆಯನ್ನು ಹೊಂದಿದಂಥ ಒಂದು ಮನೆಯೊಳಗೆ ಜನ ಇರ್ತಾರೆ, ಅದರ ಪರಿಚಯ ಮಾಡಿಕೊಡ್ತಾನೆ. ಮುಂದೆ ಅವನು ವನವಾಸಕ್ಕೆ ಹೊರಟ್ರ ಅವನು ವನವಾಸದಲ್ಲಿ ಎಷ್ಟು ನಮೂನಿ ಜನ ಯಾವ್ಯಾವ ಪ್ರಾಂತಗಳಲ್ಲಿ ವಾಸ ಮಾಡ್ತಿದ್ರು ಅನ್ನೋದು ನಮಗೆ ಗೊತ್ತಾಗ್ತದೆ. ದಕ್ಷಿಣದಲ್ಲಿ ಹೋದ ನಂತರ, ಕಿಷ್ಕಿಂಧೆ ಹತ್ರ ಹೋದ ನಂತರ ಸುಗ್ರೀವ ತನ್ನ 4 ಸೈನ್ಯದ 4 ಭಾಗಗಳನ್ನು ಮಾಡಿ ಸೀತಾದೇವಿಯನ್ನು ಹುಡುಕ್ಲಿಕ್ಕೆ ಕಳಿಸ್ತಾನಲ್ಲ, ಆವಾಗ ಆ ದೇಶದ 4 ಭಾಗಗಳ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರಗಳ ಪರಿಚಯ, ಭೂಗೋಳದ ಪರಿಚಯ, ಇತಿಹಾಸದ ಪರಿಚಯ, ವನಸ್ಪತಿ ಶಾಸ್ತ್ರಗಳ ಪರಿಚಯ, ಭೂಮಿಯ ಪರಿಚಯ, ಎಲ್ಲ ಪರಿಚಯವನ್ನು ಮಾಡಿಸಿಕೊಡುವಂಥ ಅದ್ಭುತ ಕಾರ್ಯವನ್ನು ವಾಲ್ಮೀಕಿ ಮಹರ್ಷಿ ಮಾಡ್ತಾನೆ. ಇದು ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಅಯೋಧ್ಯ ಸಂಸ್ಕೃತಿ ಹೇಗಿತ್ತು, ಕಿಷ್ಕಿಂಧ ಸಂಸ್ಕೃತಿ ಹೇಗಿತ್ತು, ಲಂಕಾ ಸಂಸ್ಕೃತಿ ಹೇಗಿತ್ತು, ಮಧ್ಯದಲ್ಲಿಯೇ ಜನ ಹೇಗಿದ್ರು, ಯಾವ ಸ್ವಭಾವದ ಜನರಿದ್ರು, ಬಹಳ ಅದ್ಭುತವಾದಂಥ ದರ್ಶನವನ್ನು ವಾಲ್ಮೀಕಿ ಮಾಡಿಸ್ತಾನೆ. 24,000 ಶ್ಲೋಕಗಳ ರಾಮಾಯಣ, ಒಂದು ಕಥೆಯನ್ನು 24,000 ಶ್ಲೋಕಗಳಲ್ಲಿ, ಅದರೊಳಗೆ ಅವ್ರ ಕಥೆ ಸಾಣದು, ಆದ್ರೆ ಉಳಿದ ಪರಿಚಯನ ದೊಡ್ಡದಿರ್ತದೆ. ನಮ್ಮ ದೇಶ ಜಗತ್ತಿಗೆ ಕೊಟ್ಟಂಥ ಇನ್ನೊಂದು ದೊಡ್ಡ ಕೊಡುಗೆ ಅಂದರೆ ಹಿತೋಪದೇಶ ಮತ್ತು ಪಂಚತಂತ್ರಗಳು. ಇವೆರಡು ಅಲೌಕಿಕವಾದಂಥ ಕಥಾಗ್ರಂಥಗಳು ನಮ್ಮ ಮಕ್ಕಳನ್ನು ತಿದ್ದಿ ತೀಡುವ ಸಲುವಾಗಿ. ಅತ್ಯಂತ ಮಂದಬುದ್ಧಿಯ ಮಕ್ಕಳನ್ನು ರಾಜ್ಯ ಯೋಗ್ಯರನ್ನಾಗಿ ಮಾಡಲಿಕ್ಕಾಗಿ ವಿಷ್ಣು ಶರ್ಮ ಬರೆದಂಥ ಪಂಚತಂತ್ರಗಳು, ಅದು ಬರೇ ಪಶು ಪಕ್ಷಿ ಪ್ರಾಣಿಗಳ ಹೆಸರಿನಿಂದ ಬರೆದಂಥ ಸಾಂಕೇತಿಕ ಕಥೆಗಳು, ಜಗತ್ತಿನ 600 ಭಾಷೆಗಳಲ್ಲಿ ಅನುವಾದಗೊಂಡಿರುವಂಥವುಗಳು. ಇನ್ನು ಏನು ಕೊಡಬೇಕು ಭಾರತ ಜಗತ್ತಿಗೆ? ಅಷ್ಟು ಅದ್ಭುತ ಸಾಹಿತ್ಯವನ್ನು ಕೊಡ್ತು. ಅದರ ಜೊತೆಗೆ ಅಂದಿನ ಕಾಲದಲ್ಲಿ ಭೌತಶಾಸ್ತ್ರ, ಜಗತ್ತೂ ಸತ್ಯ, ಜೀವನೂ ಸತ್ಯ, ಪರಮಾತ್ಮನೂ ಸತ್ಯ ಅಂತ ಹೇಳಿರುವಂಥ ಕಪಿಲ ಮಹರ್ಷಿಯನ್ನು ಕೊಟ್ಟಂಥ ನಾಡು ಇದು ನಮ್ಮದು, ನ್ಯಾಯಶಾಸ್ತ್ರದ. ಅಂದಿನ ಕಾಲದಲ್ಲಿ ಅಣುಶಾಸ್ತ್ರವನ್ನು ಕಲಿಸಿದಂಥ ಕಣಾದ ಮಹರ್ಷಿಯ ನಾಡು ನಮ್ದಿದು. ತನ್ನ ತಾಯಿಗೆ ಹೇಳ್ತಿದ್ದವ, ಅಮ್ಮ ಈ ಜಗತ್ತೆಲ್ಲ ಅಣುಗಳಿಂದ ರಚನೆಯಾಗಿದೆ. ಅವಳು ಕೇಳಿದ್ಲಪ್ಪ, ಅಣು ಅಂದ್ರೆ ಏನು ತಮ್ಮ ಅಂತ. ಯವ್ವ, ಬೆಳಕಿಂಡ್ಯಾಗಿಂದ ಏನು ಸೂರ್ಯನ ಬೆಳಕು ಬರ್ತೈತೆ ಅದರೊಳಗೆ ಸಣ್ಣ ಸಣ್ಣ ಕಣ ಕಾಣ್ತಾವಲ್ಲ, ಆ ಕಣಗಳನ್ನು ಒಡೆದು 100 ಭಾಗ ಮಾಡಿದರೆ ಒಂದು ತುಣುಕೇನಿರ್ತೈತೆ ಅದಕ್ಕೆ ಅಣು ಅಂತಾರವ್ವ. ಇಂಥ ಅಣುಗಳ ಪುಂಜ ಅಂದ್ರೇ ಈ ಜಗತ್ತು. ಅದರ ಸಾಮರ್ಥ್ಯ ಏನು ಅಂದ ಅಣುಶಾಸ್ತ್ರ ಕಲಿಸಿದಂಥ ಕಣಾದನ ನಾಡು ಇದು. ಜಗತ್ತಿಗೆ ಯೋಗಶಾಸ್ತ್ರವನ್ನು ಕೊಟ್ಟಂತ, ಯಾರಿಗೆ ಕೊಡ್ಲಿಕ್ಕಾಗಿಲ್ಲ ಇದು, ಆರೋಗ್ಯಕ್ಕಾಗಿ, ದೈಹಿಕ, ಬೌದ್ಧಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಒಂದು ಶಾಸ್ತ್ರವನ್ನು ಜಗತ್ತಿಗೆ ಕೊಡಮಾಡಿದ ಪತಂಜಲಿ ಮಹರ್ಷಿ. ಅಷ್ಟಾಂಗ ಯೋಗ ಅಂತ ಏನು ಕೊಟ್ಟ, ಇದು ಜಗತ್ತಿನಲ್ಲಿ ಯಾರೂ ಕೊಟ್ಟಿರಲಿಲ್ಲ. ಅಂಥ ಇವತ್ತೂ ಸಹಿತ ಅದನ್ನು ಇಡೀ ಜಗತ್ತಿನ 120ಕ್ಕಿಂತಲೂ ಹೆಚ್ಚು ರಾಷ್ಟ್ರಗಳಲ್ಲಿ ಯೋಗಶಾಸ್ತ್ರವನ್ನು ಅನುಸರಿಸುವಂಥ ಪ್ರಸಂಗವನ್ನು ನಾವು ಇವತ್ತಿನ ದಿವಸ ನೋಡ್ತೀವಿ. ಅಂಥ ಪತಂಜಲಿ ಮಹರ್ಷಿ ಈ ನಾಡಿನಲ್ಲಿ ಆಗಿ ಹೋದ. ಅಷ್ಟೇ ಅಲ್ಲ, ಭಾರದ್ವಾಜರಂಥ ವಿಮಾನಶಾಸ್ತ್ರವನ್ನು ಕೊಟ್ಟಂಥ ವ್ಯಕ್ತಿಗಳು. ಅಂದಿನ ಕಾಲದಲ್ಲಿ ನಾವೇನು ಓದ್ತಿದ್ದೀವಿ ಅದು ಯಾವ ಕಾಲ್ಪನಿಕಲ್ಲ, ಬಹಳ ಜನ ಕಾಲ್ಪನಿಕ ಅಂತ ತಿಳ್ಕೊಂಡಾರ. ಆದ್ರೆ ಅದರದೆಲ್ಲ ಸೂತ್ರಗಳನ್ನು ಕೊಟ್ಟಾನ. ಆ ಸೂತ್ರಗಳ ಮೇಲೇನೆ ತಳಪದೆ ಅಂತಕ್ಕಂಥ ಶ್ರೀಪಾದ್ ತಳಪದೆ ಅಂತಕ್ಕಂಥ ವ್ಯಕ್ತಿ ವಿಮಾನ ತಯಾರು ಮಾಡಿದ. ಮುಂಬೈ ಒಳಗೆ ಆ ವಿಮಾನ ಹಾರಿಸಿದ. ಬ್ರಿಟಿಷರಿಗೆ ಗೊತ್ತಾಯ್ತು. ತಕ್ಷಣ ಅವನ್ನ ಹಿಡಿದು ಜೈಲ್ನಾಗ ಹಾಕಿ
ಸಾಯುವವರೆಗೂ ಜೈಲಿನಲ್ಲಿಟ್ಟರು. ಅದನ್ನು ಟೆಕ್ನಾಲಜಿ ತೊಗೊಂಡು ಹೋಗಿ ಲಂಡನ್ದೊಳಗೆ ಯುರೋಪ್ನೊಳಗೆ ತೊಗೊಂಡು ಹೋಗಿ ರೈಟ್ ಬ್ರದರ್ಸ್ ಅಂತಕ್ಕಂಥವ್ರ ಹೆಸರಿನೊಳಗೆ ವಿಮಾನಶಾಸ್ತ್ರ ಬರೆಸಿದ್ರು. ಆದ್ರೆ ಅದನ್ನು ತಯಾರು ಮಾಡಿದವ್ರು ನಮ್ಮವ್ರು. ಇಂಥ ದೇಶ ನಮ್ಮದು. ನಮಗೆ ನಮ್ಮದ್ರ ಮ್ಯಾಗ ಹೆಮ್ಮೆ ಇರಂಗಿಲ್ಲ. ನಮ್ಮದನ್ನು ವಿದೇಶದವ್ರು ಯಾವಾಗ ಚಲೋ ಅಂತಾರಲ್ಲ ಅವಾಗ ನಮ್ಮವ್ರು ನಮ್ಮದ್ರ ಮ್ಯಾಗ ವಿಶ್ವಾಸ ಇಡ್ತಾರೆ. ಇದೇ ಈ ದೇಶದ ಅತ್ಯಂತ ದೊಡ್ಡ ದುರ್ದೈವ. ನಮ್ಮವ್ರು ಏನಾದರೂ ನಾವು ಹೇಳಿದೆವಂದ್ರೆ ಸ್ವಾಮಿ ಹೇಳ್ತೈತಳ ಎಲ್ಲ ಇವು ಮೂಢನಂಬಿಕೆ ಹಿಂಗಿರ್ತಾವನು ಎಲ್ಲರ. ನಾವು ನಮ್ಮ ಮನೆಯೊಳಗೆ ಪ್ರತಿ ದಿವಸ ಅಗ್ನಿಹೋತ್ರ ಮಾಡಿದ್ರೆ ಮನೆ ವಾತಾವರಣ ಚೆನ್ನಾಗಿರ್ತೈತಿ, ಆರೋಗ್ಯ ಚಲೋ ಇರ್ತೈತಿ ಅಂತ ಹೇಳಿದ್ರೆ ಅದಕ್ಕೆ ಅಂಧಶ್ರದ್ಧೆ ಅಂತ ಕರೆದ್ರು. ಜಪಾನ್ದವರು ಅದಕ್ಕೆ ಬೇಕಾಗುವಂಥ ಎಲ್ಲ ಸಲಕರಣೆ ಪುಸ್ತಕ ಸಹಿತವಾಗಿ ಯಾವಾಗ ಹೊರಗೆ ತಂದರು. ದೊಡ್ಡ ವಿಜ್ಞಾನ ಐತದು, ತೋರಿ ಎಲ್ಲರೂ ಮನ್ಯಾಗ ಮಾಡ್ರಿ. ಇಂಥ ಹುಚ್ಚರು ನಾಡಿದೆ ಏನು ಹೇಳೋದು. ಎಷ್ಟು ಮಾನಸಿಕವಾಗಿ ಎಷ್ಟು ಗುಲಾಮಿತನಕ್ಕೆ ಇವತ್ತು ನಾವು ಒಳಪಟ್ಟಿವಲ್ಲ. ನಮ್ಮ ದೇಶದ ಇತಿಹಾಸ ಪರದೇಶವ್ರು ಬರೆದ್ರಂದ ನಾವು ಅದಕ್ಕೆ ಖರೆ ಅಂತೀವಿ. ನಮ್ಮ ದೇಶದ ಇತಿಹಾಸ ನಾವ ಯಾರ ಹೇಳಿದ್ರೆ ನಾವು ನಂಬಂಗಿಲ್ಲ ಅಂದ್ರೆ ಇಷ್ಟು. ಯಾಕಂದ್ರೆ ನಮ್ಮ ಬುದ್ಧಿ ಇಟ್ಟು ಒತ್ತಿ ಇಟ್ಟಿವಲ್ಲ ನಾವು. ಏನಾರ ಮಾಡ್ಬೇಕಿದ್ಕ ಅಂತ ಒಂದೊಂದು ಸಾರಿ ಪ್ರಶ್ನೆ ಅನ್ನಿಸ್ತೈತಿ. ಇಷ್ಟೆಲ್ಲ ಈ ದೇಶದಲ್ಲಿತ್ತು. ನಮ್ಮ ದೇಶದ ಬಲಸ್ಥಾನಗಳಿವು. ಇವನ್ನ ನಮ್ಮ ಮಕ್ಕಳಿಗೆ ಹೇಳ್ಬೇಕು, ಇವನ್ನ ನಾವು ಕಲಿಬೇಕು. ನೋಡಿದ್ರೆ ಹೆಮ್ಮೆ ಅನ್ನಿಸ್ಬೇಕು. ಇರ್ಲಿಲ್ಲ ಅಂದ್ರೆ ಅವ ಬಾಬರ್ ಬಂದಾಗ ಗುದ್ದಿದ ಹೋದ, ಅವ ಅವ್ರ ಗುಲಾಮರ ಕೈಯಾಗ ಕೊಟ್ಟು ಹೋದ್ನಪ್ಪ. ಅವ್ರ ಗುಲಾಮಿ ವಂಶನೂ ಅವ್ರ ಮನ್ಯಾಗ ಆಳುಗಳಿದ್ವಲ್ಲ ಅವ್ರ ಕೈಯಾಗ ಕೊಟ್ಟು ಅದನ್ನು ಭಾಳ ರುಚಿಯಿಂದ ಓದ್ತೈತಿ ನಮ್ಮ ಮಂದಿ. ಆದ್ರೆ ಕೃಷ್ಣದೇವರಾಯನ ಈ ವಿಜಯನಗರ ಏನಿತ್ತಲ್ಲ, ಹುಕ್ಕಬುಕ್ಕರು ಸ್ಥಾಪನೆ ಮಾಡಿದಂಥ ವಿಜಯನಗರ ಜಗತ್ತಿನ ಏಕೈಕ ರಾಜ್ಯ ಅದು. ಏನು 300 ವರ್ಷಗಳವರೆಗೆ ರಾಜ್ಯ ಒಂದೇ ಮನೆತನ ರಾಜ್ಯ ಆಳಿದಂಥ ಏಕೈಕ ರಾಜ್ಯ ಈ ಜಗತ್ತಿನಲ್ಲಿದ್ರೆ ಅದು ವಿಜಯನಗರ ಸಾಮ್ರಾಜ್ಯ. ದಿಲ್ಲಿ ಆಳಿದ್ರು ಮೊಘಲರು 30 ಮಂದಿ ಆಳಿದ್ರು, ಅದನ್ನ ಬೇರೆ ಬೇರೆಯವರು ಬಂದು ಇಲ್ಲ. ಇಂಥ ಉದಾಹರಣೆಗಳು ನಮ್ಮ ದೇಶದಲ್ಲಿ. ನಮ್ಮ ದೇಶ ನಾವು ನೋಡಬೇಕಾಗಿತ್ತು ಅಂತಂದ್ರೆ ನಮ್ಮ ಒಂದು ಜರ ಕಣ್ಣು ದೊಡ್ಡ ಮಾಡಿಕೊಂಡು ವಿಶಾಲ ಮಾಡಿಕೊಂಡು ದೇಶದ ಬೇರೆ ಬೇರೆ ಪ್ರಾಂತಗಳಲ್ಲಿಯೂ ಸಹಿತ ನಾವು ಹೋಗ್ಬೇಕಂದ್ರೆ ಎಲ್ಲ ಇಡೀ ದೇಶದ ಪರಿಚಯ ಆಗ್ತೈತೆ ನಾವು. ಅಂಥ ಅದ್ಭುತ ನಾಡು ನಮ್ಮದು. ಈ ದೃಷ್ಟಿಯಿಂದ ಈ ದೇಶ ಋಷಿಗಳನ್ನು ಮುನಿಗಳನ್ನು ಕೊಟ್ಟಂಥ ದೇಶ. ಈ ದೇಶ ಸಾಧು ಸತ್ಪುರುಷರನ್ನು ಕೊಟ್ಟಂಥ ದೇಶ. ಈ ದೇಶ ದಾಸರನ್ನು ಕೊಟ್ಟಂಥ ದೇಶ. ಈ ದೇಶ ಆಚಾರ್ಯರನ್ನು ಕೊಟ್ಟಂಥ ದೇಶ. ಎಲ್ಲರೂ ಬಂದು ಮಾಡಿದ್ದೇನು? ನಮ್ಮ ಬೌದ್ಧಿಕ ಮತ್ತು ಭಾವನಾತ್ಮಕ ಪ್ರಪಂಚ ವಿಶಾಲವಾಗಿರಬೇಕು ಅಂತ. ತಿಳಿಸುವ ಪದ್ಧತಿಗಳು ಹೆಚ್ಚು ಕಡಿಮೆ ಆಗಿರಬಹುದು. ಅದರಲ್ಲಿ ಕೆಲವು ಸಾರಿ ಸಂಕುಚಿತ ವಿಚಾರಗಳು ಬಂದು ಹೋಗಿರ್ಬೋದು, ಕೆಲವೊಂದು ಸಾರಿ ವಿಶಾಲ ವಿಚಾರಗಳು ಬಂದು ಹೋಗಿರ್ಬೋದು. ಆದರೆ ಬಹಳ ಜನ ನಾವು ವೈಶಾಲ್ಯತೆಯನ್ನು ಬಿಟ್ಟು ಸಂಕುಚಿತತೆಯನ್ನೇ ಆಧಾರವಾಗಿಟ್ಕೊಂಡು ಇದನ್ನು ಜಗತ್ತಿನಲ್ಲೇ ಇಂಥ ಅದ್ಭುತವಾದ ಸಂಸ್ಕೃತಿ ಮನುಷ್ಯನ ಜೀವನದಲ್ಲಿ 4 ಭಾಗಗಳನ್ನಾಗಿ ಮಾಡಿ, ಅದು ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ ಅಂತ ತಿಳ್ಕೊಂಡು 4 ಭಾಗಗಳನ್ನು ಮಾಡಿ ಈ ರೀತಿಯಾಗಿ ಜೀವನವನ್ನು ಅದ್ಭುತವಾಗಿ ಬದುಕಬೇಕು ಅಂತ ಕಲಿಸಿದಂಥ ಯಾವುದೇ ಜಗತ್ತಿನ ಏಕೈಕ ರಾಷ್ಟ್ರ ಆಗಿದ್ರೆ ಅದು ನಮ್ಮದು ಭಾರತ. ಮೊದಲನೇ 25 ವರ್ಷ ಏನು ಮಾಡ್ಬೇಕು, ಎರಡನೇ 25 ವರ್ಷ ಪ್ರಥಮೇ ನಾರ್ಜಿತ ವಿದ್ಯಾ, ದ್ವಿತೀಯೇ ನಾರ್ಜಿತಂ ಧನಂ, ತೃತೀಯೇ ನಾರ್ಜಿತಂ ಪುಣ್ಯಂ, ಚತುರ್ಥೇ ಕಿಂ ಕರಿಷ್ಯತಿ ಅಂತ ಕೇಳಿದವ್ರು ನಮ್ಮವ್ರು. ಆಯುಷ್ಯದ ಪ್ರಥಮ ಭಾಗದಲ್ಲಿ ವಿದ್ಯಾರ್ಜನೆ ಮಾಡಬೇಕು, ದ್ವಿತೀಯ ಭಾಗದಲ್ಲಿ ಅರ್ಥಾರ್ಜನೆಯನ್ನು ಮಾಡಬೇಕು, ತೃತೀಯ ಭಾಗದಲ್ಲಿ ಪುಣ್ಯಾರ್ಜನೆಯನ್ನು ಮಾಡಬೇಕು, 4ನೇ ಭಾಗದಲ್ಲಿ ಆನಂದವಾಗಿ ಬದುಕಬೇಕು ಅಂತ ಈ ರೀತಿಯಾಗಿ ಕಲಿಸಿಕೊಟ್ಟಂಥವ್ರು ನಮ್ಮ ದೇಶ. ಆಮೇಲೆ 3 ವೃತ್ತಿಯ ಜನರು ಸಮಾಜದಲ್ಲಿ ಇರ್ತಾರ ಅಂತ. ಯಾವುದು? ಕರ್ಮವೃತ್ತಿ, ವೈಶ್ಯವೃತ್ತಿ ಮತ್ತು ಬ್ರಹ್ಮವೃತ್ತಿ ಅಂತ. ಕರ್ಮವೃತ್ತಿ ಅಂತಂದ್ರೆ ಜಡದಿಂದ ಜಡವನ್ನು ನಿರ್ಮಾಣ ಮಾಡುವಂಥವ್ರು ಕರ್ಮವೃತ್ತಿಯ ಜನ. ಜಡದಿಂದ ಜಡವನ್ನು ನಿರ್ಮಾಣ ಮಾಡೋರು. ಕಲ್ಲೈತಪ್ಪ, ಅದರಿಂದ ಮೂರ್ತಿ ತಯಾರು ಮಾಡಿದರು. ಕಟ್ಟಿಗೆ ಐತಿ, ಮತ್ತೇನೋ ಮನೆ ತಯಾರು ಮಾಡಿದರು, ಮೂರ್ತಿ ತಯಾರು ಮಾಡಿದರು. ಜಡದಿಂದ ಜಡವನ್ನು ನಿರ್ಮಿಸುವವರು ಇಂಥವು ಏನೇನು ಕಾಯಕಗಳು ಬರ್ತಾವ ಆ ಎಲ್ಲ ಕಾಯಕದವರು ಸಹಿತ ಕರ್ಮವೃತ್ತಿಯ ಜನರು. ವೈಶ್ಯವೃತ್ತಿ ಅಂದ್ರೆ ಚೇತನದಿಂದ ಚೇತನವನ್ನು ನಿರ್ಮಾಣ ಮಾಡುವಂಥವ್ರು, ಅವರು ವೈಶ್ಯರು. ವೈಶ್ಯರು ಅಂತ ಯಾರಿಗೆ ಕರೀತಾರ ಅಂತಂದ್ರೆ ಚೇತನದಿಂದ ಚೇತನವನ್ನು ನಿರ್ಮಾಣ ಮಾಡುವವರು. ಈ ಕಾಳದವು, ಕಾಳು ಚೇತನವು.
ಆ ಕಾಳನ್ನು ಮಣ್ಣಿನಲ್ಲಿ ಹಾಕಿದರೆ ಮತ್ತೊಂದು ಚೇತನ ಬರುತ್ತೆ. ಪಶು ಸಾಕಾಣಿಕೆ, ಪಕ್ಷಿ ಸಾಕಾಣಿಕೆ ಇವೆಲ್ಲವೂ ಸಹಿತ ವೈಶ್ಯವೃತ್ತಿಯಲ್ಲಿ ಬರುವಂಥವುಗಳು. ನಾವೇನು ತಿಳ್ಕೊಂಡು ವೈಶ್ಯರಂದ್ರೆ ಬರೀ ವ್ಯಾಪಾರ ಮಾಡೋರು ಅಂತಕ್ಕಂಥ ಹುಚ್ಚು ತಿಳುವಳಿಕೆ ನಮ್ಮ ತಲೆಯೊಳಗೆ. ಬರೇ ವ್ಯಾಪಾರ ಮಾಡೋರಿಗೆ ವೈಶ್ಯರು ಅನ್ನಂಗಿಲ್ಲ. ವೈಶ್ಯರು ಅಂತಂದ್ರೆ ಉತ್ಪಾದನೆ ಮಾಡುವವರು ಮತ್ತು ಅದನ್ನು ಮಾರಾಟ ಮಾಡುವಂಥವ್ರು. ಆ ನಂತರ ಬ್ರಹ್ಮವೃತ್ತಿಯ ಜನರು 7,000 ಜಾತಿಯ ಜನ ನಮ್ಮ ದೇಶದೊಳಗೆ ಈ ಬ್ರಹ್ಮವೃತ್ತಿಯವರದಾರ. ಅಂದ್ರೆ ನಾಳಿಗೆ ಏನು ಬೇಕಪ್ಪ ಅಂತ ಸಂಗ್ರಹ ಮಾಡದೆ ತಮ್ಮ ಜ್ಞಾನವನ್ನು ಸಮಾಜಕ್ಕೆ ಕೊಡ್ತಾ ಹೋಗೋದು ಇವ್ರ ಕೆಲಸ. ಇದ್ರೊಳಗೆ ದುರ್ಗ ಮುರುಗಿಯರನ್ನ ಹಿಡ್ಕೊಂಡು ಎಲ್ಲರೂ ಬರ್ತಾರೆ. ನಿಮಗೆ ಹೇಳೋದಂದ್ರೆ ಇವರೆಲ್ಲ ಬ್ರಹ್ಮವೃತ್ತಿಯವರು. ಇದ್ರೊಳಗೆ ಮಂಗ್ಯಾನ ಆಡಿಸೋರು ಬಂದ್ರೆ, ಕಡ್ಡೆ ಆಡಿಸೋರು ಬಂದು, ಯಾಕಂದ್ರೆ ಅವುಗಳ ಬಗ್ಗೆ ಇರುವಂಥ ತಪ್ಪು ತಿಳುವಳಿಕೆಗಳನ್ನು ತೆಗೆದು ಹಾಕಬೇಕು. ಗಾರುಡಿಗರು ಬಂದ್ರೆ ಅದ್ರೊಳಗೆ ಇವು ಎಷ್ಟು ಪ್ರಕಾರದ ಹಾವುಗಳಿರ್ತಾವೆ, ಇದ್ರೊಳಗೆ ವಿಷಾರಿ ಹಾವುಗಳೆಷ್ಟು, ವಿಷವಿಲ್ಲದ ಹಾವುಗಳೆಷ್ಟು, ಯಾವ ಹಾವು ಕಡಿದ್ರೆ ಏನು ಉಪಚಾರ ಮಾಡ್ಬೇಕು, ಇದನ್ನು ತಿಳಿಸ್ಕೊಡಕ್ಕೆ ಬಂದವರು ಹೊರತು ಅವ್ರು ಭಿಕ್ಷುಕರಲ್ಲ. ನಾವು ಏನು ಮಾಡಿದೀವಿ, ಅವ್ರನ್ನ ಭಿಕ್ಷುಕರನ್ನ ಮಾಡಿ ಕುಂದಿರಿಸ್ತೀವಿ. ಇಂಥವ್ರು 7,000 ವೃತ್ತಿಗಳ ಜನರದಾರ ದೇಶದೊಳಗೆ. ಅದರೊಳಗೆ ಪ್ರಬೋಧನೆ ಮಾಡುವಂಥವರು ಸಹಿತ ಬ್ರಾಹ್ಮಣರು ಇದೇ ವೃತ್ತಿಯೊಳಗೆ ಬರ್ತಾರೆ. ಬ್ರಾಹ್ಮಣರು ಅಂತಂದ್ರೆ ಯಾರು ವಿಷಯಗಳನ್ನು ಚೆನ್ನಾಗಿ ತಿಳ್ಕೊಂಡು ಮತ್ತೊಬ್ಬರಿಗೆ ತಿಳಿಸುವ ಸಲುವಾಗಿ ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿಕೊಂಡಾರೋ ಅವರು. ನಾವೇನು ಹೆಸರಿಟ್ಟಿವಿ, ಜನಿವಾರ ಹಾಕ್ಕೊಂಡು ಜುಟ್ಟ ಬಿಟ್ಟರೆ ಅವ್ರಿಗೆ ಅಷ್ಟ ಬ್ರಾಹ್ಮಣರು ಅನ್ಬೇಕು ಅಂತಂದೀವಿ. ಹಾಗಲ್ಲದು. ತಮ್ಮ ಜೀವನವನ್ನು ಸಮಾಜ ಪ್ರಬೋಧನಕ್ಕಾಗಿ ಯಾರು ಮೀಸಲಾಗಿಟ್ರೋ, ಎಂದೆಂದೂ ಸಂಗ್ರಹ ವೃತ್ತಿಯನ್ನು ಮಾಡದೆ ಯಾರು ಹೊರಟ್ರು ಅವರು. ನಾವು ಹಿಂಗೆ ಹೇಳ್ಕೋತ ಹೋಗಿ, ಇಲ್ಲ ಶೂದ್ರರು ಅಂದ್ರೆ ಅವರೆಲ್ಲರೂ ಸೇವಾ ಮಾಡೋರು, ವೈಶ್ಯರಂದ್ರೆ ಬರೀ ವ್ಯಾಪಾರ ಮಾಡಿ ಏನಂತಾರಲ್ಲ ಮಜ್ಜಿಗೆ ಮ್ಯಾಗಿ ಬೆಣ್ಣಿನ ನುಂಗವ್ರು ಅವರು, ಆಮ್ಯಾಗ ಕ್ಷತ್ರಿಯರು ಅಂದ್ರೆ ಬರೀ ಬಡದಾಟ ಮಾಡೋರು. ಇದು ಅದರ ಡೆಫಿನೇಷನ್ ಆಗಿರಲಿಲ್ಲ. ನಮ್ಮ ಧರ್ಮ ಗ್ರಂಥಗಳನ್ನು ನಾವು ನೋಡಿದೀವಿ ಅಂದ್ರೆ ನಮ್ಗೆ ಗೊತ್ತಾಗ್ತದೆ ಯಾವ ರಾಜ್ಯದೊಳಗಿರಲಿಲ್ಲ. ಕಿತ್ತೂರು ಚೆನ್ನಮ್ಮ ಒಂದು ವೇಳೆ ಶೂದ್ರಳೆ ಆಗಿದ್ಲು ಅಂದ್ರೆ ಕಿತ್ತೂರು ಚೆನ್ನಮ್ಮ ರಾಣಿ ಹಾಕಿದ್ಲೇನು? ಚಿಕ್ಕವೀರ ರಾಜೇಂದ್ರ ರಾಜ ಆಗ್ತಿದ್ರೇನು? ನಾಯಕರು, ಮದಕರಿ ನಾಯಕರು ರಾಜ್ಯ ಆಳಿದ್ರು, ಅವ್ರನ್ನ ಶೂದ್ರ ಅಂದ್ರೆ ಅವ್ರು ರಾಜರಾಗ್ಲಿಕ್ಕೆ ಸಾಧ್ಯತೆನು? ಇಲ್ಲ. ಈ ದೇಶದಲ್ಲಿ ಏಕಲವ್ಯ ಸಹಿತ ರಾಜ ಆಗಿದ್ದ, ಏಕಲವ್ಯ ರಾಜನಾಗಿದ್ದ. ಕಾಡು ಜನಾಂಗದಲ್ಲಿ ಬೆಳೆದಂಥ ಮನುಷ್ಯ ಅಂದಿನ ಕಾಲದಲ್ಲಿಯೂ ಸಹಿತ ಬೇರೆ ನಮ್ಮಲ್ಲಿ ಜಾತಿಯಲ್ಲಿ ವರ್ಣಗಳಿದ್ದುವೆ ಹೊರತು ವರ್ಣಗಳಲ್ಲಿ ಜಾತಿ ಇರಲಿಲ್ಲ. ಜಾತಿಯಲ್ಲಿ ವರ್ಣ ಅಂದ್ರೆ ಪ್ರತಿಯೊಂದು ಜಾತಿ ಅಂದ್ರೆ ಜ್ಞಾತಿ. ಜ್ಞಾತಿ ಅಂದ್ರೆ ಯಾವ ಕಾಯಕವನ್ನು ಪೂರ್ತಿಯಾಗಿ ತಿಳ್ಕೊಂಡು ಇರ್ತಾರೋ ಅದಕ್ಕೆ ಜ್ಞಾತಿ ಅಂತ ಕರೀತಾರೆ. ಜ್ಞಾತಿ ಅಂದ್ರೆ ಅದೇ ಜ್ಞಾತಿ ಶಬ್ದ ಅಪಭ್ರಂಶ ಆಗಿ ಜಾತಿ ಆಯಿತು. ಈ ಕಟ್ಟಿಗೆ ಕೆಲಸ ಯಾರು ಚೆನ್ನಾಗಿ ತಿಳ್ಕೊಂಡಾರ ಅವ್ರಿಗೆ ಬಡಿಗರು ಅನ್ಬೇಕು. ಬಡಿಗರೊಳಗೆ ಜಾತಿ. ಆ ಬಡಿಗರೊಳಗೂ ಸಹಿತ ಬ್ರಾಹ್ಮಣರು, ಬಡಿಗರೊಳಗೂ ಸಹಿತ ಕ್ಷತ್ರಿಯರು, ಬಡಿಗರೊಳಗೂ ಸಹಿತ ವೈಶ್ಯರು, ಬಡಿಗರೊಳಗೂ ಸಹಿತ ಸೇವೆ ಮಾಡೋರು. ಮಾದಿಗರು ಅಂತ ಬರ್ತಾರೆ. ಮಾದಿಗರಲ್ಲಿಯೂ ಸಹಿತ ರಾಜ್ಯ ಆಳುವಂಥವ್ರು. ರವಿದಾಸನ ಹೆಸರು ಕೇಳಿರೋ ಚೌವರ್ ಅಂತಕ್ಕಂಥ ಕ್ಷಾತ್ರ ಮನೆತನ ಅದರೊಳಗೆ ಬರ್ತಾವೆ. ಅವರು ಕೇವಲ ಯುದ್ಧಕ್ಕಾಗಿ, ಆ ಮನೆಯ ಜನರು ಸಹಿತ ಯುದ್ಧದಲ್ಲಿ ಇರ್ತಿದ್ರು, ಅವರು ಸೇನಾ ನಾಯಕರಾಗಿರ್ತಿದ್ರು. ಅವರು ಕ್ಷತ್ರಿಯರು. ಯಾವುದೇ ಜಾತಿಯವರು ಇರಲಿ, ಎಲ್ಲ ಜಾತಿಯ ಜನ ರಾಜನ ಸೈನ್ಯದಲ್ಲಿ ಇರ್ತಿದ್ರು. ಇನ್ನು ಕೆಲವು ಜನ ತಮ್ಮ ಜಾತಿಯ ರಾಜರೇ ಆಗಿರ್ತಿದ್ರು. ಈ ದೇಶದೊಳಗೆ ಈ 100 ಜಾತಿಯ ಜನ ರಾಜರಾಗಿದ್ರು. ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆ ರಾಜರು ಕ್ಷತ್ರಿಯರಾಗಿದ್ದರು. ಅವರೊಳಗೆ ಕೆಲವು ಜನ ನಿರ್ಮಾಣ ಕ್ರಿಯೆಯನ್ನು ಮಾಡ್ತಿದ್ರು, ಆಮೇಲೆ ವ್ಯಾಪಾರ ಮಾಡ್ತಿದ್ರು, ಅವರು ವೈಶ್ಯರಾಗಿದ್ದರು. ಆ ಜನರನ್ನು ರಕ್ಷಿಸುವ ಸಲುವಾಗಿ, ಆಯಾ ಕಾಲಗಳಲ್ಲಿ ರಕ್ಷಿಸುವ ಸಲುವಾಗಿ ಯಾರು ಮುಂದೆ ಬರ್ತಿದ್ರು ಅವ್ರು ಕ್ಷತ್ರಿಯರಾಗಿರ್ತಿದ್ರು. ಅವರೊಳಗೆ ತಮ್ಮ ವಿದ್ಯೆಯನ್ನು ಮತ್ತೊಬ್ಬರಿಗೆ ಕಲಿಸ್ಬೇಕಂತ ಯಾರು ಮುಂದೆ ಬರ್ತಿದ್ರು ಅವ್ರ ಮನೆಗಳಲ್ಲಿಯೂ ಗುರುಕುಲಗಳಿರ್ತಿದ್ದು. ಯಾರು ಮನೆಯವರು ಹೊರಟು ಹೋಗ್ಯಾರ, ಮಕ್ಕಳಿಗೆ ಕಲ್ಸಕ್ಕೆ ಯಾರೂ ಇಲ್ಲಲ್ಲ, ಅಂಥವ್ರ ಸಲುವಾಗಿ ಮುಂದೆ ಬರ್ತಿದ್ರು. ಅವ್ರು ತಮ್ಮ ಮನೆಯೊಳಗೆ ಇಟ್ಕೊಂಡು ಆ ಹುಡುಗರನ್ನ ಕಲಿಸ್ತಿದ್ರು. ಅವ್ರಿಗೆ ಬ್ರಾಹ್ಮಣರು ಅಂತ ಕರಿತಿದ್ರು ಆ ಕಾಲಕ್ಕೆ. ಈ ವ್ಯವಸ್ಥೆ ನಮ್ಮಲ್ಲಿ ಜಾತಿಯಲ್ಲಿ ವರ್ಣಗಳಿದ್ದುವೆ ಹೊರತು ವರ್ಣಗಳಲ್ಲಿ ಜಾತಿ ಇರಲಿಲ್ಲ. ನಾವು ಇವತ್ತು ಗೊಂದಲ ಮಾಡ್ಕೊಂಡಿದ್ದು ಎಲ್ಲಿ ಅಂದ್ರೆ ಆ ವರ್ಣದಲ್ಲಿ ಜಾತಿಗಳನ್ನು ಹಾಕಿ ಗೊಂದಲ ಮಾಡ್ಕೊಂಡಿವಿ. ಆದ್ರೆ ನಮ್ಮ ದೇಶದಲ್ಲಿ ಇದ್ದಿದ್ದು ಜಾತಿಯಲ್ಲಿ ವರ್ಣಗಳು. ಒಂದು ಸುಂದರ ವ್ಯವಸ್ಥೆ ಇತ್ತು. ಆ ಬ್ರಿಟಿಷರು ಬಂದರು, ರಷ್ಯನ್ರು ಕಮ್ಯುನಿಸ್ಟರು ಬಂದು ಏನೇನೋ ಹೊಲಸ ಹುಡುಕ್ಯಾಡಿ ತೆಗೆದು ಅದನ್ನು ಗ್ರಂಥ ಬರೆದು ಕೊಟ್ಟು ಒಂದು 4-6 ಮಂದಿ ಕಲಿಸಿ ಹೋದ್ರು. ಈಗ ನಾವೆಲ್ಲ ಬರೀ ಅದನ್ನು ಮೆಲುಕು ಹಾಕ್ತೀವಿ ಹೊರತು ನಮ್ಮ ದೇಶದೊಳಗೆ ಒಳ್ಳೆತನ ಅಂತ ಏನಿತ್ತು ಅದನ್ನು ನಾವು ಮೆಲುಕು ಹಾಕೋದು ಅವಶ್ಯಕತೆ ಐತಿ.
ಇಂಥ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಂಥ ದೇಶ ನಮ್ಮದು, ನಾಡು ನಮ್ಮದು. ವಿಶೇಷವಾಗಿ 12ನೇ ಶತಮಾನದಲ್ಲಿ ಶರಣರು ಬಂದರು. ಒಂದು ಸುಂದರವಾದಂಥ ಸಮಾಜ ರಚನೆಗೆ ನಾಂದಿಯನ್ನು ಹಾಕಿದ್ರು. ಪ್ರಯತ್ನನೂ ಮಾಡಿದರು. ಪ್ರಯತ್ನ ಫಲಿಸ್ತೋ ಫಲಿಸ್ಲಿಲ್ಲೋ ಆಯಾ ಪರಿಸ್ಥಿತಿಗನುಸಾರವಾಗಿ ನಿರ್ಣಯ ಮಾಡೋರು. ಆದರೆ ಅವರು ಕೊಟ್ಟದ್ದು, ಆಮೇಲೆ ಅವರು ನೋಡಿದಂಥ ದೃಷ್ಟಿಕೋನ ಈ ವಿಶ್ವದ ಕಡೆಗೆ, ಆ ಶರಣರನ್ನು ನಾವು ದಾರ್ಶನಿಕರು, ಋಷಿಗಳಂತಲೇ ಕರಿಬೇಕು, ಮತ್ತೇನೂ ಅಲ್ಲ. ಅಷ್ಟು ಅದ್ಭುತವಾದಂಥ ಜನ ನಮ್ಮ ಜನ ಶರಣರು. ಯಾವ ಋಷಿಗಿಂತಲೂ ಕಡಿಮೆ ಆಗಿರಲಿಲ್ಲ. ಅಂಥ ಋಷಿಗಳನ್ನು ಕೊಟ್ಟಂಥ ನಾಡು ಇದು ನಮ್ಮದು. ಬೇರೆ ಬೇರೆ ಕಾಯಕಗಳನ್ನು ಕೊಟ್ಟಂಥ ನಾಡು. ಯಾವ ಕಾಯಕನೂ ದೊಡ್ಡದು ಅಲ್ಲ, ಸಣ್ಣದು ಅಲ್ಲ ಅಂತ ಏನು ನಮ್ಮ ಋಷಿ ಮುನಿಗಳು ಹೇಳ್ಕೊಂಡು ಬಂದಿದ್ರು, ಅದನ್ನೇ ಮುಂದಿನ ಪೀಳಿಗೆಗೂ ತಂದು ಮುಟ್ಟಿಸಿದಂಥ ಶ್ರೇಯ ನಮ್ಮ ಋಷಿ ಮುನಿಗಳಿಗೆ, ನಮ್ಮ ಶರಣರಿಗೆ. ಅದೇ ರೀತಿಯ ಬದುಕನ್ನು ಬದುಕಿದಂಥವ್ರು. ಅವು ಉಪನಿಷತ್ತುಗಳೇ ಆಗಿರಲಿ, ಆಗಮಗಳೇ ಆಗಿರಲಿ, ಯಾವುದಾದ್ರೂ ಮೂಲದಿಂದ ಬಂದು ಅದನ್ನು ಆಯಾ ವಾತಾವರಣದಲ್ಲಿ, ಆಯಾ ಪ್ರದೇಶದಲ್ಲಿ, ಆಯಾ ವಸ್ತುಸ್ಥಿತಿಗೆ ಅನುಕೂಲವಾಗುವಂತೆ ನಾಡಿನ ಉದ್ದಗಲಕ್ಕೂ ಬೇರೆ ಬೇರೆ ಪ್ರಾಂತಗಳಲ್ಲಿ ಕೆಲವೊಂದು ಸಾರಿ ನಾವು ಸಾಗ್ತಾ ಇರುವಾಗ ಅನೇಕ ಅನಿಷ್ಟಗಳು, ಹೇಗೆ ಮನೆ ಬಾಗ್ಲ ಅಪ್ಪಗಳು ಮ್ಯಾಲಿಂದ ಮೇಲೆ ಒಂದು ಮಾತು ಹೇಳ್ತಿರ್ತಾರೆ, ಮನೆ ಕಿಟಕಿ ಬಾಗ್ಲ ತೆಗೆದಿಟ್ಟಿದ್ದೀವಿ ಅಂದ್ರೆ ಧೂಳಿದು ಮನ್ಯಾಗ ಬಂದು ಬೀಳುದ, ಬಿತ್ತು ಅಂದ್ರೆ ಅದನ್ನ 2 ಹೊತ್ತು ಕಸ ಹುಡುಗಬೇಕಾಕೈತೆ ಅಂದ್ರೆ ಚಲೋ ಇರ್ತೈತಿ. ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹಿತ ಕಸ ಅನ್ನೋದು ಇದು ಬಂದು ಬೀಳತ್ತಿರ್ತೈತಿ. ಆ ಬಿದ್ದ ಕಸ ಹುಡುಗು ಸಲುವಾಗೇ ಕೆಲವು ಜನ ಬರ್ತಿರ್ತಾರೆ. ಅಂಥ ಹೇಗೆ ಬಸವಣ್ಣವರು ಆ ಕಾಲದಲ್ಲಿ ಬಂದರು, ಇದೇ ದೃಷ್ಟಿಯಿಂದ ತಾವು ನೋಡಿದ್ರಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ತುಕಾರಾಮರು ಬಂದರು, ಜ್ಞಾನೇಶ್ವರರು ಬಂದರು, ತದನಂತರದಲ್ಲಿ ಇನ್ನೂ ಸಾಕಷ್ಟು ಜನ ಬಂದರು. ನಂತರದ ಕಾಲದಲ್ಲಿ ಕೇರಳದಲ್ಲಿ ಹೋದ್ರೆ ನಾರಾಯಣ ಗುರುಗಳು ಅಂತ ಬಂದರು. ತಾವು ರಾಜಸ್ಥಾನಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿ ಜಾಂಬೋಜಿ ಮಹಾರಾಜರು, ರಾಮದೇವ್ ಪೀರ್ ಅಂತಕ್ಕಂಥ ಇಬ್ಬರು ದೊಡ್ಡ ಮಹಾತ್ಮರು ಬಂದರು. ಎಂಥ ಸುಧಾರಣೆಯನ್ನು ತಂದರು ಅಂತಂದ್ರೆ ವೈಷ್ಣೋಯಿ ಸಮಾಜ ಅಂತ, ವಿಷ್ಣೋಯಿ ಅಂದ್ರೆ 29 ನಿಯಮಗಳನ್ನು ಹಾಕಿಕೊಟ್ರು. ಈ ನಿಯಮ ಪಾಲಿಸೋರೆಲ್ಲರೂ ವಿಷ್ಣೋಯಿ ಪಂಥದವರು ಅಂತ. ಅದರೊಳಗೆ ಎಲ್ಲ ಬ್ರಾಹ್ಮಣರಿಂದ ಹಿಡ್ಕೊಂಡು ಶೂದ್ರವರೆಗೆ ಅವರೆಲ್ಲರೊಳಗೂ ಸಹಿತ ಕೊಡ್ಕೊಳ್ಳೋ ವ್ಯವಹಾರ ಆಗ್ತಿತ್ತು. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಎಲ್ಲ ದೇವಾಲಯಗಳನ್ನು ಪೂಜೆ ಮಾಡುವಂಥ ವ್ಯವಸ್ಥೆಯನ್ನು ಮೇಘವಾಲ ಸಮಾಜಕ್ಕೆ ವಹಿಸಿಕೊಟ್ರು. ಮೇಘವಾಲರು ಅಂದ್ರೆ ಚರ್ಮಕಾರ ಸಮಾಜ. ಚರ್ಮಕಾರರೇ ಪೂಜಾರಿಗಳಾಗಬೇಕು ಅಂತ ಇವತ್ತಿನವರೆಗೂ ರಾಜಸ್ಥಾನದ ಸುಮಾರು ಮಂದಿರಗಳಲ್ಲಿ ಮೇಘವಾಲ ಸಮಾಜದವರು ಅಂದ್ರೆ ಚರ್ಮಕಾರ ಸಮಾಜದವರು ಪೂಜಾ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ರು. ಇವು ಕಾಲಕ್ಕೆ ಆಗ್ತಿರ್ತಾವೆ. ಆಮೇಲೆ ಕಬೀರರ ಮೇಲೆ ಈ ಪ್ರಯತ್ನ ಮಾಡಿದರು, ರಾಮಾನಂದರು ಈ ಪ್ರಯತ್ನ ಮಾಡಿದರು. ದೇಶದ ಮೂಲೆಗಳಲ್ಲಿ ಇಂಥ ಅದ್ಭುತ ಜನರನ್ನು ಕಾಲಕ್ಕೆ ಏನಾದರೂ ಅಂಕು ಡೊಂಕುಗಳು ನಿರ್ಮಾಣ ಅದು ಕಾಲಾನುಕ್ರಮದಲ್ಲಿ ನಿರ್ಮಾಣ ಆದು ಅಂದ್ರೆ ಅವನ್ನ ತೆಗೆದು ಹಾಕಬೇಕು ಅಂತಕ್ಕಂಥದ್ದು. ಎಲ್ಲರ ಉದ್ದೇಶ ಏನು? ಒಳ್ಳೆಯ ಪೀಳಿಗೆಯನ್ನು ತಯಾರಿಸ್ಬೇಕು. ಮಕ್ಕಳು ಒಳ್ಳೆಯವರು ಇರಬೇಕು. ತಂದೆ ತಾಯಿಗಳು ಸುಖದಿಂದ ಇರಬೇಕಾಗಿತ್ತು ಅಂತಂದ್ರೆ ಅವ್ರ ಮಕ್ಕಳು ಒಳ್ಳೆಯವರು ಇರಬೇಕು ಅಂತ, ಮಕ್ಕಳಿಗೆ ಸಂಸ್ಕಾರ ಚಲೋ ಇರಬೇಕು ಅಂತ. ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳು ಚಲೋ ಇರ್ಬೇಕಂತ ತಿಳ್ಕೊಂಡು ಬರೇ ಚಲೋ ಸಾಲಿಗೆ ಕಳ್ಸಕ್ಕೆ ಕಲ್ತೀವಿ ಹೊರತು ಮಕ್ಕಳಿಗೆ ಸಂಸ್ಕಾರ ಮಾಡೋ ಕೆಲಸ ನಮ್ದಲ್ಲಿ ಇದು ಮಾಸ್ತರ್ದಂತ ತಿಳ್ಕೊಂಡಿವಿ. ಯಾಕಂದ್ರೆ ಒಯ್ದು ಕೊಡ್ದ ಅಜ್ಜವ್ರ ಕೈಯಾಗ. ಅಜ್ಜವ್ರ ಗುರುಕುಲಕ್ಕೆ ಯಾಕೆ ಮಕ್ಕಳು ಇಷ್ಟು ಬರ್ತಾರ, ಅಜ್ಜವರು ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡ್ತಾರ ಅಂತ ತಿಳ್ಕೊಂಡು ಬರ್ತಾರೆ. ಉಳಿದ ಶಾಲೆಗೆ ಯಾಕೆ ಹೋಗಲ್ಲ, ಅಲ್ಲಿ ಸಂಸ್ಕಾರ ಚಲೋ ಸಿಗ್ತೈತ್ರಿ, ಬರೀ ದರೋಡ್ಕೊರ್ರ ತಯಾರಾಕ್ಕಾರ, ಏನು ಮಾಡೋದು ಅಂತ. ನಮ್ಮ ಶಿಕ್ಷಣ ಎಲ್ಲಿಗೆ ಬಂದೈತಿ ಅಂದ್ರೆ ಶೋಷಕರನ್ನು ತಯಾರು ಮಾಡ್ತೈತಿ ಹೊರತು ದೇಶವನ್ನು ರಕ್ಷಿಸುವಂಥ ಪೋಷಕರನ್ನು ತಯಾರು ಮಾಡೋದಿಲ್ಲ. ನಾವು ಭಾಳ ದೊಡ್ಡ ಚಲೋ ಶಿಕ್ಷಣ 10 ಲಕ್ಷ 20 ಲಕ್ಷ ಖರ್ಚು ಮಾಡಿ ಕಲಿಸ್ತೀವಿ ಅಂದ್ರೆ ಏನು ಇದರ ಅರ್ಥ? ಏನು? ಇದರ ಅರ್ಥ ಶೋಷಕರನ್ನು ಯಾವ ಇನ್ವೆಸ್ಟ್ಮೆಂಟ್ ಮಾಡ್ಯಾನಂದ ಹಿಂದೆ ತೆಗ್ಯಾಕಬೇಕಲ್ಲ ಅವ. ಈ ಗುರುಕುಲ ಯಾಕೆ ಅಂತಂದ್ರೆ ಗುರುಕುಲದಲ್ಲಿ ವಿಶೇಷ ಸಂಸ್ಕಾರಗಳು ಸಿಗಬೇಕು ಅಂತ. ನಮ್ಮ ದೇಶದ ಗುರುಕುಲಗಳು ಹೆಂಗಿದ್ದು ಹೇಳ ನೀವು? ನಮ್ಮ ದೇಶದ ಗುರುಕುಲಗಳಲ್ಲಿ 7-8 ವರ್ಷಕ್ಕೆ ಮಕ್ಕಳು ಹೋಗ್ತಿದ್ರು. ಹೋದ್ರೆ ಆ ಮಕ್ಕಳಿಗೆ ಸರ್ವಾಂಗೀಣ ಶಿಕ್ಷಣವನ್ನು ಕೊಡ್ಲಾಗ್ತಿತ್ತು. ಇಲ್ಲಿ ನಿಂತ ಅಂದ್ರೆ ದಿಗಂತದವರೆಗೆ ಏನೇನು ಕಾಣ್ತೈತಿ ನಡುವ ಎಲ್ಲನೂ ಗೊತ್ತಿರ್ಬೇಕು. ಇದನ್ನು ಮಾಡಂದ್ರೆ ಮಾಡಕ್ಕೆ ಬರ್ಬೇಕು. ಈಗೆಲ್ಲ ಇಂಜಿನಿಯರಿಂಗ್ ಮಾಡಿ ಬಂದಿರ್ತೈತಿ, ಇಂಜಿನಿಯರಿಂಗ್ ಮಾಡಿ ಬಂದಾನ, ಮೆಕ್ಯಾನಿಕಲ್ ಅಂತ ಒಂದು ಪಾನ ಹಿಡ್ಯಾಕೆ ಬರೋದಿಲ್ಲ. ನೋಡಿರ್ಬೇಕಾರೆ ನೀವು
ಆಮ್ಯಾಗ ಎಲೆಕ್ಟ್ರಿಕ್ ಇಂಜಿನಿಯರ್ ಆಗಿ ಬಂದಾನಂತ ಮನ್ಯಾನ ಲೈಟ್ ಹೋಗಿತ್ತಂದ್ರೆ ಹಚ್ಚಾಕ್ ಬರೋದಿಲ್ಲ. ಇಂಥವ್ನ ಕಲಿಸರ ಏನು ಮಾಡೋದತ್ ನಾ ಅಂತೇನೆ. ಇವತ್ತಿಂದ ಸ್ಥಿತಿ ಹಿಂಗೈತಿ. ಆದ್ರೆ ನಮ್ಮ ದೇಶದಾಗ ಮೊದಲು ಹಿಂಗಿರಲಿಲ್ಲ. ಮೊದಲ ಚತುರ್ದಶ ವಿದ್ಯೆಗಳು, ಚತುಷ್ಷಷ್ಟಿ ಕಲೆಗಳು, 14 ವಿದ್ಯೆಗಳು, 64 ಕಲೆಗಳನ್ನು ಕಲಿಸ್ತಿದ್ರು. ಇದು ನನಗೆ ಬರಂಗಿಲ್ಲ ಅನ್ನಂಗೆ ಇಲ್ಲವ, ಯಾವ್ದು ಬೇಕಾದಿರಲಿ ಮಾಡಿ ತೋರಿಸ್ತೀನಿ ಅಂತಿದ್ದ. 12 ವರ್ಷಗಳವರೆಗೆ ಗುರುಕುಲದಲ್ಲಿರ್ತಿದ್ದ. ಅಲ್ಲಿ ಗುರುಕುಲದಲ್ಲಿ ಕಠಿಣ ಪರಿಶ್ರಮ ಕಲಿಸ್ತಿದ್ರು. ಈಗ ಅಂಥದ ಒಂದು ಗುರುಕುಲ ನಾವು ತೆಗ್ದೀವಿ ನಮ್ಮ ಮಠದಾಗ. ಸುಮಾರು ಒಂದು 300 ವಿದ್ಯಾರ್ಥಿಗಳು ಅದಾರ. ನಿಶುಲ್ಕ ನಿವಾಸಿ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಂದ್ರೆ ಮತ್ತೆ ತೆಗ್ಯಾಕೆ ಹೋಗಬಾರ್ದು ಇವ್ರು ಅಂತ ತಿಳ್ಕೊಂಡು ನಿಶುಲ್ಕ. ರೆಸಿಡೆನ್ಸಿಯಲ್ ನಿವಾಸಿ ಅಂದ್ರೆ ಅದರೊಳಗೆ ಏನು ಕಲಿಸ್ತೀವಿ ಅಂತಂದ್ರೆ 5 ಭಾಷೆಗಳನ್ನು ಕಲಿಸ್ತೀವಿ. ಮಾತೃಭಾಷೆ, ರಾಷ್ಟ್ರಭಾಷೆ, ಪಕ್ಕದ ರಾಜ್ಯದ್ದೊಂದು ಭಾಷೆ, ಸಂಸ್ಕೃತ ಮುಖ್ಯ, ಆಮೇಲೆ ವ್ಯವಹಾರಕ್ಕಾಗಿ ಅಂಗ್ರೇಜಿ ಇವನ್ ಕಲಿಸ್ತೀವಿ. ಅದರ ಜೊತೆಗೆ ಆತ್ಮರಕ್ಷೆ, ರಾಷ್ಟ್ರ ರಕ್ಷಕ್ಕಾಗಿ ಯುದ್ಧ ಕಲೆಗಳನ್ನು ಕಲಿಸ್ತೀವಿ. 60 ಪ್ರಕಾರದ ಯುದ್ಧ ಕಲೆಗಳನ್ನು. ಬಾ ನಿನ್ನ ನೋಡ್ಯಾನ ಇರ್ಬೇಕವ. ಇರಲಿಲ್ಲ ಅಂತಂದ್ರೆ ನೀವು ಹಂಗಾವಾದ್ರಿ ಅಂದ್ರೆ ಯಾವ ಮೆತ್ತಗಿರ್ತಾವ ಅವ್ರ ತಲೆ ಮ್ಯಾಗ ಕಾಲು ಕೊಡು ಮಂದಿ ಐತಿ ಈಗ ಭಾಳ. ಬಾ ನಿನ್ನ ನೋಡ್ಯಾನ ಅವನ ಮನೆ ಸುತ್ತಮುತ್ತ ಸಹಿತ ಯಾರೂ ಹಾಯಂಗಿಲ್ಲ. ಒಂದು ಜರ ಅಂಜ್ತಾನ ಅಂತಂದ್ರೆ ನಾಯಿಗಳು ಸಹಿತ ಬೆನ್ನು ಹತ್ತಾವ ಬಿಡುದಿಲ್ಲ. ಮನುಷ್ಯರ ಹತ್ರ ಬಿಡ್ರಿ ನೀವು, ನಾಯಿಗಳು ಸಹಿತ ಬೆನ್ನು ಹತ್ತಾವ ಅಂತಾವ. ಅದಕ್ಕೆ ನಮ್ಮ ಹುಡುಗರ್ನ, ನಮ್ಮ ಊರಾಗ ಹುಡುಗರು ನೋಡ್ರಿ, ಒಂದು ಇಟ್ಟ ಹಾವು ಬಂದಿರ್ತೈತಿ, 50 ಮಂದಿ ಇಟ್ಟಿಟ್ಟುದ್ದು ಬಡ್ಗಿ ತೊಗೊಂಡು ಗೊಳೆ ಆಗಿರ್ತಾರೆ. ಇವು ಗಂಡಸ್ರು ಅನ್ಬೇಕಾ ಇವಕ್ಕ? ಇಷ್ಟ ಹಾವು ಒಂದು ಚೋಳ ಬಂದಿರ್ತೈತಿ, ಇಷ್ಟ 20 ಮಂದಿ ಒಳಗೆ ಅಯ್ಯೋ ಚೋಳ ಬಂದೈತಿ. ಇವಕ್ಕೇನು ಗಂಡಸ್ರು ಅನ್ಬೇಕು, ಏನೋ ಹೆಂಗಸ್ರು ಅನ್ಬೇಕು, ಏನು ಜೋಗಪ್ಪಗಳು ಅನ್ಬೇಕು ಇವಕ್ಕೆ? ನನಗೆ ಅದ ತಿಳಿಯಂಗಿಲ್ಲ. ಇಂಥ ಜೋಗಪ್ಪಗಳಿಗೆ ಜನ್ಮ ಕೊಟ್ಟು ನೀವರ ಏನು ಮಾಡೋರದಿರತ್, ಮನ್ಯಾಗ ಏನು ಸಾಧಿಸೋರದಿರತ್ ನಾ ಅಂತೀನಿ. ಯಾರ ಗಂಡ್ಮಕ್ಳಿದ್ರು ಬರ್ರೆ ಅಪ್ಪ, ಗಂಡ್ಮಕ್ಳಿದ್ರು ಇವ್ ಗಂಡ್ಮಗನ ಅಂತಾನ. ಯಾಕಂದ್ರೆ ಇದು ಬಂದೈತಿ ಇದನ್ನು ಓಡಿಸ್ರಿ ಅಂತ. ಇಟ್ಟು ಚೋಳ ಬಂದೈತಿ ಓಡಿಸತ್ತ. ಮತ್ತೊಬ್ರು ಮನ್ಯಾಗ ಬರೇ ಜಿರ್ಲಿ ಬಂದ್ರು ಓಡಿ ಹೊರಗೆ ಹೋಗು ಮಂದಿ ಐತಿ. ಇಂಥ ಪೀಳಿಗೆ ಹುಟ್ಟಿಸಿ ಏನಾರ ಕಾಣೋರದಿರಿ ನೀವು ಅಂತ ನಾ ಅಂತ. ಸಾಹಸಿಗಳನ್ನು ತಯಾರು ಮಾಡ್ಬೇಕು. ಏನು ಬಂದ್ರು ಹಿಂದೆ ಸರಿದಿರಬಾರ್ದು. ಸಾಹಸಿಗಳನ್ನು 60 ಪ್ರಕಾರದ ಯುದ್ಧ ಕಲೆಗಳನ್ನು ನಮ್ಮ ವಿದ್ಯೆ ಹೀಗಿತ್ತು ಮೊದಲು. ಆಮೇಲೆ ಮಕ್ಕಳಿಗೆ ಭಾಷೆಯನ್ನು ಚೆನ್ನಾಗಿ ಕಲಿಸ್ಬೇಕು, ಚಲೋ ಭಾಷೆ ಕಲಿಸ್ಬೇಕು. ಅಷ್ಟಾಧ್ಯಾಯಿ ಕಲಿಸ್ತೀವಿ, ಪಾಣಿನಿ ವ್ಯಾಕರಣ ಶಾಸ್ತ್ರ ಕಲಿಸ್ತೀವಿ, ನಾಗಲಿಂಗಾನುಶಾಸನವನ್ನು, ಅಮರಕೋಶವನ್ನು ಕಲಿಸ್ತೀವಿ. ಅವ್ರಿಗೆ ಒಂದು ಶಬ್ದಕ್ಕೆ ಪರ್ಯಾಯ ಶಬ್ದಗಳು ಕಿತಿ ಇರ್ತಾವೆ. ಒಂದು ಸೂರ್ಯ ಅಂದ್ರೆ ಸೂರ್ಯ ಒಬ್ಬನ ಅಲ್ಲ, ಸೂರ್ಯನಿಗೆ ಪರ್ಯಾಯ ಶಬ್ದಗಳು 20 ಅದಾವು. ಹಿಂಗೆ ಪ್ರತಿಯೊಂದು ಶಬ್ದಕ್ಕೂ ಪರ್ಯಾಯ ಶಬ್ದಗಳು ಎಷ್ಟು ಅದಾವ ಅನ್ನೋದು ಕಲಿ. ಅದರ ಜೊತೆಗೆ ಪರ್ಯಾವರಣ ಶಾಸ್ತ್ರ ಜೀವಶಾಸ್ತ್ರ ಕಲಿಸ್ತೀವಿ ನಾವು. ಜೀವಶಾಸ್ತ್ರ ಎಲ್ಲಿ? ಲ್ಯಾಬ್ರೇಟರಿಯಾಗ ಹೋಗಿ ಅಲ್ಲ, ನಮ್ಮ ಮನೆಯಾಗಿದ್ದ ಜೀವಗಳನ್ನು ಮೊದಲು ಕಲಿಸ್ಬೇಕು. ನಮ್ಮ ಹೊಲದಾಗಿದ್ದ ಜೀವಗಳು, ನಮ್ಮ ರಸ್ತಾದ ಮ್ಯಾಗ ಎಷ್ಟು ಜೀವಗಳದ ಅವುಗಳ ಪರಿಚಯ ನಮ್ಮ ಏನಾಗ್ಯಾವು? ಅಮೀಬಿಯಾ ಪ್ಯಾರಾಮೀಸಿಯಮ್ಮದ ಬೆನ್ನು ಹತ್ತಿ ನಮ್ಮ ಮನ್ಯಾಗ ನಾಯಿಗಳು ಗೊತ್ತಿಲ್ಲ, ಬೆಕ್ಕಗಳು ಗೊತ್ತಿಲ್ಲ. ಇವು ಜೀವನ ಹೌದಲ್ಲ? ನಮ್ಮ ಮನ್ಯಾಗ ಹೂವಿನ ಗಿಡ ಅದಾವು, ಹಣ್ಣಿನ ಗಿಡ ಅದಾವು, ವನಸ್ಪತಿ ಗಿಡ ಅದಾವು, ಹೊಲದಾಗ ಬೆಳೆ ಅದಾವು, ಇವೆಲ್ಲ ಜೀವನ. ಇದು ಅಲ್ದ ನಮ್ಮ ಮನ್ಯಾಗ ಸೊಳ್ಳೆ ಅದಾವು, ತಗಣಿ ಅದಾವು, ಇವು ಜೀವನ. ಯುವಕರದಿಲ್ಲ. ಅವು ಅಮೀಬಿಯಾ ಪ್ಯಾರಾಮೀಸಿಯಮು ಮೈಕ್ರೋಸ್ಕೋಪ್ ತರದು ಅದ್ರ ಕೆಳಗಿಟ್ಟು ನೋಡು, ಅದಕ್ಕೆ ಜೀವತ್ತಾರ ನೋಡು. ಹುಚ್ಚರ್ ಶಾಂತಿ. ನಾನು ಅದನ್ನು ಕಲಿಬಾರ್ದು ಅನ್ನವಲ್ಲ. ನಮ್ಮ ಮಕ್ಕಳಿಗೆ ಏನು ಗೊತ್ತೈತಲ್ಲ, ಗೊತ್ತಿದ್ದದ್ದನ್ನು ಮೊದಲು ಕಲಿಸ್ರಿ. ನಮ್ಮ ಸುತ್ತಮುತ್ತ ಇದ್ದದ್ದು ಅವ್ಗೆ ಗೊತ್ತಿಲ್ಲ, ಅದನ್ನು ಕಲಿಸ್ಬೇಕು. ಸುತ್ತಮುತ್ತ ಇದ್ದದ್ದನ್ನು, ಹಿಂದಾಗಡೆ ಗೊತ್ತಿಲ್ಲದನ್ನು ಮತ್ತೆ ಅವ್ರಿಗೆ ಪರಿಚಯಿಸ್ಬೇಕು. ಗೊತ್ತಿದ್ದದ್ದನ್ನು ಗಟ್ಟಿ ಮಾಡಬೇಕು, ಗೊತ್ತಿಲ್ಲದನ್ನು ಪರಿಚಯಿಸ್ಬೇಕು. ಇದಕ್ಕೆ ಶಿಕ್ಷಣ ಅಂತಾರೆ. ಶಿಕ್ಷಣ ಅಂದ್ರೆ ಏನಪ್ಪ? ಶರೀರ ಶ್ರಮದ ಕಡೆಗೆ, ಬುದ್ಧಿ ಜ್ಞಾನದ ಕಡೆಗೆ, ಮನಸ್ಸು ಶ್ರದ್ಧೆಯ ಕಡೆಗೆ ಹೋಗ್ತಿತ್ತು ಅಂತಂದ್ರೆ, ಯಾವುದು ಶರೀರವನ್ನು ಶ್ರಮದ ಕಡೆಗೆ, ಬುದ್ಧಿಯನ್ನು ಜ್ಞಾನದ ಕಡೆಗೆ, ಮನಸ್ಸನ್ನ ಶ್ರದ್ಧೆಯ ಕಡೆಗೆ ತಗೊಂಡು ಹೋಗತ್ತಲ್ಲ, ಅದಕ್ಕೆ ಶಿಕ್ಷಣ ಅನ್ಬೇಕು. ಈ 3 ಕೆಲಸ ಅದ್ರಾಗ ಇರಲಿಲ್ಲ ಅಂದ್ರೆ ಅದು ಶಿಕ್ಷಣ ಅಲ್ಲದು. ಶರೀರವನ್ನ ಮೈಗಳತನ ಕಲಿಸೋದಿತ್ತು ಅಂತಂದ್ರೆ ಅದು ಅಲ್ಲ. ಬುದ್ಧಿ ಜ್ಞಾನ ಕೊಡಲಿಲ್ಲ ಅಂತಂದ್ರೆ ಅದು ಶಿಕ್ಷಣ ಅಲ್ಲ. ಅದು ಮನಸ್ಸಿಗೆ ಶ್ರದ್ಧೆಯನ್ನು ಕೊಡಲಿಲ್ಲ ಅಂದ್ರೆ ಅದು ಶಿಕ್ಷಣ ಅಲ್ಲ. ಭಾಳ ಕಲ್ತಾನ, ಯಾರ ಮ್ಯಾಗೂ ಸ್ವಂತದ ಮ್ಯಾಗೂ ಇಲ್ಲ, ಮಂದಿ ಮ್ಯಾಗೂ ಇಲ್ಲ. ಇಂಥ ಶ್ರದ್ಧಾಹೀನರನ್ನು ನೋಡ್ತೀವಿ ನಾವು. ಈಗ ತನ್ನ ಮ್ಯಾಗೂ ಶ್ರದ್ಧೆ ಇಲ್ಲ, ಅಪ್ಪ ಅವನ ಮ್ಯಾಗೂ ಇಲ್ಲ. ಅಪ್ಪ ಅವಾಗ ಅಂದ್ಕೂಡಲೇ ನಿಮ್ಮ ಅಪ್ಪ ನಿಮ್ಮವ್ವ ದೇವ್ರು ಅವ್ರು. ಅವ್ರ ಹೆಂಗೆ ದೇವ್ರು ಹಾಕಾರ?
ಅಲ್ಲೋ ನಿನ್ಗೆ ಜನ್ಮ ಕೊಟ್ಟಾರ, ಉಣ್ಸ್ಯಾರ ತಿನ್ಸ್ಯಾರ, ಅವ್ರೇನು ಉಪಕಾರ ಮಾಡ್ಯಾರ ನನ್ನ ಮ್ಯಾಗ? ಅವ್ರ ಕರ್ತವ್ಯ ಮಾಡ್ಯಾರ. ನಾ ಏನು ಅವ್ರಿಗೇನು ಪತ್ರ ಬರ್ದಿದ್ನೇನು ನನಗೆ ಹುಟ್ಟು ಹಾಕ್ರಿ ಅಂತ ತಿಳ್ಕೊಂಡು? ಇಂಥ ಮಾತು ಮಾತಾಡುವಂಥ ನಾಯಿಗಳು ಹುಟ್ಟ್ಯಾವು. ಏನು ಹೇಳೋದು ನಿಮ್ಗೆ? ನಮ್ಮಪ್ಪ ನಮ್ಮವ್ವ ಏನು ಪರಿಶ್ರಮ ಕೊಟ್ಟು ನನಗೆ ಬೆಳೆಸಿದ್ರು. ನಮ್ಮವ್ವ ಗಾಳಿಗೆ ತಾ ಬೆನ್ನು ಮಾಡಿ ನಿಂತ್ಕೊಂಡು ನನ್ನ ಹೊಟ್ಟಿಗೆ ಅಪ್ಕೊಂಡಿದ್ಲು ಅನ್ನೋದನ್ನು ಮರೆತು, ಮಳೆ ಬಂದ್ರೆ ಶರಗ ಮ್ಯಾಗ ಹಾಕಿ ಮಳೆ ತನ್ನ ತಲೆ ಮ್ಯಾಗ ತೊಗೊಂಡು ಮಗುವಿನ ರಕ್ಷಣೆ ಮಾಡ್ಯಾಳ ಅನ್ನೋದನ್ನು ಮರೆತು, ತಾವು ಉಪವಾಸ ಮಲ್ಕೊಂಡು ಮಗುವಿಗೆ ತುತ್ತು ಉಣಿಸಿದ್ಲು ಅನ್ನೋದನ್ನು ಮರೆತರು. ಮನೆಯೊಳಗೆ ತಾವು ಹರಕ ಬಟ್ಟೆ ಉಟ್ಕೊಂಡು ಮಕ್ಕಳಿಗೆ ಹೊಸ ಬಟ್ಟೆ ಕೊಟ್ಟರು ನಮ್ಮಪ್ಪ ನಮ್ಮವ್ವ ಅನ್ನೋದು ಎಷ್ಟು ಮಕ್ಕಳಿಗೆ ಗೊತ್ತೈತಿ ಇವತ್ತು? ಭಾಳ ಮಂದಿಗೆ ಗೊತ್ತಿಲ್ಲ. ಅವ್ರಂತಾರ ತಮ್ಮ ಕರ್ತವ್ಯ ಮಾಡಕತ್ಯಾರ. ಅವ್ರ ಕರ್ತವ್ಯ ಮಾಡ್ತಾರ, ಶಾಲ್ಯಾಗ ಮಾಸ್ತರ್ ಅವ್ರ ಕರ್ತವ್ಯ ಮಾಡ್ತಾರ, ನಾವು ಕಲಿದು ನಮ್ಮ ಕರ್ತವ್ಯ ಕಲ್ತು ಮುಗಿದು ಹೋತು. ಮುಂದೆ ಒಯ್ದು ವೃದ್ಧಾಶ್ರಮದಾಗ ಇಟ್ಟು ಬರೋದು ಅವ್ರನ್ನ. ಅವ್ರ ಕರ್ತವ್ಯ ಮಾಡ್ಯಾರ. ಈಗ ನಮ್ಮ ಕರ್ತವ್ಯ ಏನು ಅಂದ್ರೆ ಇವ್ರನ್ನ ಒಯ್ದು ಇಟ್ಟು ಬರೋದು. ಹಿಂಗಂತ ತಿಳ್ಕೊಂಡು ಮಂದಿ ಭಾಳ ಐತಿ. ಇಂಥವು ಹುಟ್ಟಿದ್ರ ಏನು, ಹುಟ್ಲಿಕ್ಕಂದ್ರ ಏನು, ಶಗಣಕ್ಕೆ ಸಾಸಿರ ಹುಳು ಹುಟ್ಟಿದಂತೆ ಸೇವ ಅಂತ ಅಕ್ಕ ಮಹಾದೇವಿ ಹೇಳ್ಯಾರ. ಇಂಥವು ಶಗಣ್ಯಾಗ ಹುಳ ಹುಡ್ತಾವಲ್ಲ, ಮುಂಜಾನೆ ಹುಟ್ಟು ಗುಂಡನ್ನು ಉಂಡಿ ಮಾಡಿ ನುಗ್ಸ್ಕೊತ ಹೋಗಿರ್ತಾವು. ಮಧ್ಯಾಹ್ನದಾಗ ಒಂದು ಗಾಡಿ ಬಂತಂದ್ರೆ ಗಪ್ಪಕ್ಕವೆಲ್ಲ. ಅಂಥವು ಎಷ್ಟು ಹುಟ್ಟ್ಯಾರ, ಏನು ಮಾಡೋದು? ಮಕ್ಕಳು ಚಲೋ ಇರ್ಬೇಕು, ಮಕ್ಕಳಿಗೆ ಸಂಸ್ಕಾರ ಮಾಡ್ಬೇಕು. ಸಂಸ್ಕಾರಗಳು ಅದಕ್ಕಂತ ತಿಳ್ಕೊಂಡು ನಮ್ಮಲ್ಲಿ ಷೋಡಶ ಸಂಸ್ಕಾರಗಳನ್ನು ಕೊಟ್ಟರು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ, ಜಾತಕರ್ಮ, ಕರ್ಣವೇದ, ನಾಮಕರಣ, ಕರ್ಣವೇದ, ಅನ್ನಪ್ರಾಶನ, ಚೂಡಾಕರ್ಮ, ನಿಷ್ಕ್ರಮಣ, ಮನೆಯಿಂದ ಬಿಸಿಲು ತೋರ್ಸಾಕ್ ಮಕ್ಕಳನ್ನ ತರೋದು, ಬಿಸಿಲಿಗೆ ದೇವ್ರಿಗೆ ಕರ್ಕೊಂಡು ಹೋಗೋದು. ಮಗುವಿಗೆ ಆ ತಾಯಿ ಹಾಲು ಸಾಲದಾದಾಗ ಹಾಲು ಕುಡಿಸೋದು, ಅನ್ನ ಉಣಿಸೋದು, ನುಚ್ಚು ಉಣಿಸೋದು, ಇದು ಅನ್ನಪ್ರಾಶನ ವಿಧಿ. ಚೂಡಾಕರ್ಮ, ಜನ್ಮದ ಆರಂಭದೊಂದಿಗೆ ಬಂದಂಥ ಕೂದಲುಗಳನ್ನು ತೆಗೆದು ಹಾಕಿ ಹೊಸ ಕೂದಲು ಬರ್ಲಾಕ ಅವಕಾಶ ಮಾಡಿಕೊಡೋದು, ಇದು ಒಂದು ವಿಧಿ. ಪ್ರತಿಯೊಂದು ವಿಧಿಯಲ್ಲಿಯೂ ಸಹಿತ ಮಂದಿ ಮಕ್ಕಳೆಲ್ಲರೂ ಸೇರಿ ಚಂದಾಗಿ ಆ ವಿಧಿ ಮಾಡಿ ಚಂದಾಗ ಉಂಡು ತಿಂದು ಆನಂದವಾಗಿದ್ದು ಹೋಗು. ಪ್ರತಿಯೊಂದನ್ನೂ ಸಹಿತ ಆನಂದ ಜೀವನವನ್ನೇ ನಿತ್ಯೋತ್ಸವ ಮಾಡ್ಕೋಬೇಕು. ಅಂಥ ಸಂಸ್ಕಾರಗಳು ನಮ್ಮ ಷೋಡಶ ಸಂಸ್ಕಾರಗಳು. ಆನಂತರ ಉಪನಯನ, ಅಕ್ಷರಾಭ್ಯಾಸ. ಮನೆಯಾಗಿದ್ದಾಗ ಸಣ್ಣ ಇದ್ದಾಗ ತಂದೆ ಅಥವಾ ತಾಯಿ ತೊಡಿ ಮ್ಯಾಗ ಕುಂದಿರ್ಸ್ಕೊಂಡು ಅದಕ್ಕೆ ಬರ್ಯಾಕ ಓದಾಕ ಕಲ್ಸಕ್ಕೆ ಶುರು ಮಾಡ್ಬೇಕು. ಇದು ಅಕ್ಷರಾಭ್ಯಾಸ ವಿಧಿ. ಉಪನಯನ, ಗುರುಕುಲಕ್ಕೆ ಹೋಗಾಕ ಆತನನ್ನು ಕಟಿಬದ್ಧನನ್ನಾಗಿ ಮಾಡೋದು. ನನ್ನ ತಂದೆ ತಾಯಿಗಳನ್ನು ನನ್ನ ದೇವರು, ಗುರುಗಳು ನನಗೆ ದೇವರು, ಮತ್ತು ನನಗೆ ಸಹಾಯ ಮಾಡುವವರೆಲ್ಲರೂ ಇವ್ರ ದೇವರು, ಅವರೆಲ್ಲರನ್ನ ನಾನು ಆದರದಿಂದ ಕಾಣ್ತೀನಿ ಅಂತ ತಿಳ್ಕೊಂಡು 3 ಎಳೆಯ ದಾರ ಕೊಳ್ಳಾಗ ಹಾಕೊಂಡು ಹೋಗುದು. ಅದನ್ನು ಹಿಂದಾಗಡೆ ನಮ್ಮ ಗುಂಡಗಡಿಗೆ ಜೋಡಿಸ್ಕೊಂಡಿವ್ ನಾವು. ತೊಟ್ಟಲ್ಕ ಕಟ್ಟು ಪರಂಪರೆ ಬಂತು ನಮಗೆ ಉಪನಯನ. ಆಮೇಲೆ ಗುರುಕುಲದಿಂದ ಮನೆಗೆ ಹೊಂಟ್ರು ಅಂತಂದ್ರೆ ಅವ್ರಿಗೆ ನಿಷ್ಕ್ರಮಣ ಅಂತ. ಬೀಳ್ಕೊಡು ಸಮಾರಂಭದಾಗ ಏನು ಕಲಿಸ್ತಿದ್ರು ನಮ್ಮ ಶಾಲೆಯೊಳಗೆ? ಮನೆಗೆ ಕೊನೆಯ ದಿವಸ ಹೋಗುವ ಹೊತ್ನಾಗ ಎಲ್ಲ ವಿದ್ಯಾ ಪಾರಂಗತನಾಗಿ ಮನೆಗೆ ಹೋಗುವ ಹೊತ್ನಾಗ, ನೋಡಪ್ಪ, ಸತ್ಯಂ ವಧ ಧರ್ಮಂ ಚರ, ಸತ್ಯವನ್ನು ಮಾತನಾಡ್ಬೇಕು ಜೀವನದೊಳಗೆ, ಧರ್ಮಾಚರಣೆಯನ್ನು ಮಾಡಬೇಕು. ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ. ಇವ್ರು 4 ಜನರು ನಿನಗೆ ದೇವರಿದ್ದಂಗಪ್ಪ, ಅವ್ರನ್ನ ಕಾಣ್ಕೊ. ಯಾನ್ಯವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಏಷಃ ಉಪದೇಶಃ ಏಷಃ ಆದೇಶಃ ಏತತ್ ಅನುಶಾಸನಂ. ಮನೆಗೆ ಹೋಗುವತ್ನಾಗ ಗುರುಗಳು ಹೇಳ್ತಿದ್ರು, ನಿಂದನೀಯವಾದಂಥ ಯಾವ ಕಾರ್ಯವನ್ನು ನಿನ್ನ ಜೀವನದಲ್ಲಿ ನೀನು ಮಾಡಬಾರ್ದು. ಹೋಗಾಗ ನನಗೆ ಇದೊಂದು ಮಾತು ಕೊಟ್ಟು ಹೋಗ್ಬೇಕಪ್ಪ, ನೀನು ಯಾವುದೇ ನಿಂದನೀಯ ಕೆಲಸವನ್ನು ಮಾಡಿ ಇದು ಅಲ್ಲಪ್ಪ ಅಂತಂದಿರಬಾರ್ದು. ಲಿಂಗ ಮೆಚ್ಚಿ ಅಹೂದ್ ಎನ್ನುವಂತೆ ನಮ್ಮ ಶರಣರು ಅದೇ ಮಾತನ್ನು ಹೇಳಿದ್ರಲ್ಲ. ನೀ ಜೀವನದೊಳಗೆ ಹೆಂಗೆ ಬದುಕಬೇಕು ಅಂದ್ರೆ ಲಿಂಗ ಮೆಚ್ಚಿ ಅಹೂದ್ ಅನ್ನುವಂಗೆ ಬದುಕಬೇಕಪ್ಪ ನೀನು ಅಂತ ಋಷಿಗಳು ಹೇಳ್ತಿದ್ರು. ಯಾನ್ಯವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ. ನಿಂದನೀಯವಾದಂಥ ಕರ್ಮಗಳನ್ನು ಮಾಡಬೇಡ, ಒಳ್ಳೆಯ ಕೆಲಸಗಳನ್ನೇ ನೀನು ಮಾಡಬೇಕು. ಆಮೇಲೆ ಇದುವೇ ನನ್ನ ಆದೇಶ, ಇದುವೇ ನನ್ನ ಉಪದೇಶ. ನಾನು ಉಪದೇಶಪ್ಪ ನಿನಗೆ ಮಾಡುವ ಹೊತ್ನಾಗ, ಮನೆಗೆ ಹೋಗುವ ಹೊತ್ನಾಗ. ಉಪದೇಶ ಅಂದ್ರೆ ಬೇಕಂದ್ರೆ ಇಟ್ಕೋಬೋದು, ಬ್ಯಾಡಂದ್ರೆ ಬಿಡ್ಬೋದು. ಈಗೇನು ನೀವು ಬಂದಿರಲ್ಲ, ಬೇಕು ಅಂದ್ರೆ ಇರ್ಲಿಕ್ಕೆ ಹೋಗಾಗ ಜಾಡಿಸಿ ಮನೆಗೆ ಹೋಗೋದು, ಇಲ್ಲೇ ಜಾಡಿಸಿ ಹೋಗೋದು. ಅದ್ರಾಗೇನು ಮನಿತನೂ ತೊಗೊಂಡು ಹೋಗ್ಬೇಕಂತ ನಿಮ್ಗೇನು ಕಂಪಲ್ಸರಿ ಇಲ್ಲ. ಅದಕ್ಕಂತೂ ಗುರುಗಳು 2ನೇ ಮಾತು ಹೇಳಿದರು, ಏಷಃ ಆದೇಶ.
ಇದು ಬರೀ ಉಪದೇಶ ತಿಳ್ಕೊಬೇಡಪ್ಪ, ಇದು ನನ್ನ ಆದೇಶ ನಿನಗಾಗಿ. ಜೀವನ ತುಂಬ ಇದನ್ನು ಪಾಲಿಸ್ಬೇಕು ನೀನು. ಏನು? ತಂದೆ ದೇವರು, ತಾಯಿ ದೇವರು, ಗುರುಗಳ ದೇವರು, ಅತಿಥಿಗಳ ದೇವರು. ಪಾಲಿಸಿ. ನಿಂದನೀಯ ಕಾರ್ಯಗಳನ್ನು ಮಾಡಬೇಡ, ಪಾಲಿಸಿದನ್ನು ಹೇಳ್ತಾ ಹೇಳ್ತಾ ಏತತ್ ಅನುಶಾಸನಂ, ಬರೇ ನನ್ನ ಆದೇಶ ಅಂತ ತಿಳ್ಕೊಬೇಡ, ನಿತ್ಯ ಜೀವನದಲ್ಲಿ ಅನುಪಾಲನೆಯನ್ನು ಮಾಡಬೇಕಾದಂಥ ನಿಯಮನ ಇದು ಅಂತ ತಿಳ್ಕೊ. ಹಂಗಾದ್ರೆ ಸಮಾಜ ಯಾಕೆ ಕೆಡ್ತಾವೆ ಹೇಳ್ರಿ? ಈ ರೀತಿ ಪ್ರತಿಜ್ಞೆ ಮಾಡಿ ಮನೆಗೆ ಬಂದು ಆ ರೀತಿ ಬದುಕಿದ ಅಂದ್ರೆ ಸಮಾಜದೊಳಗೆ ಯಾರು ಶೋಷಣೆ ಮಾಡೋರು ಹೇಳ್ರಿ? ಇಂಥ ವ್ಯವಸ್ಥೆ ನಮ್ಮ ಸಂಸ್ಕಾರಗಳಲ್ಲಿ ಕೊಟ್ಟಿದ್ರು. ಮುಂದೆ ಬರ್ತಿದ್ದ ಬಂದ ಕೂಡಲೇ ಮದುವೆ, ವಿವಾಹ ಒಂದು ಸಂಸ್ಕಾರ. ವಿವಾಹದೊಳಗೆ ಉಪಸಂಸ್ಕಾರಗಳು ಭಾಳ. ಮತ್ತ ಹೆಣ್ಣು ನೋಡಕ್ಕೆ ಹೋಗೋದೊಂದು ಸಂಸ್ಕಾರ. ಆಮ್ಯಾಗ ವಧುವರರ ಆಯ್ಕೆ ಮಾಡಬೇಕಾಗಿತ್ತು ಅಂತಂದ್ರೆ ಹೇಗೆ ಮಾಡಬೇಕು ಅನ್ನೋದನ್ನು ಕೊಟ್ಟಾರಲ್ಲಿ. ನಾವೀಗೇನಂತೀವಿ? ಮಾಸ್ತರ್ ಇದ್ರೆ ಮಾಸ್ತರ್ ತಿನ್ನು ಹುಡುಕಾಡೋದು. ಈಗ ಹೆಣ್ಣು ನೋಡೋದಂದ್ರೆ ಏನು? ಇವ TCH ಮಾಡ್ಯಾನಂದ್ರೆ TCH ಆದದ್ದು ಎಲ್ಲೇ ರೈತನ್ ನೋಡ್ರಿ ಅನ್ನೋದು. ಇವ ಇಂಜಿನಿಯರ್ ಇದ್ನಂದ್ರೆ ಇಂಜಿನಿಯರ್ ಹುಡುಕಾಡೋದು. ಆಮ್ಯಾಗ ವಕೀಲ್ ಇದ್ನಂದ್ರೆ ವಕೀಲ್ ಹುಡುಕಾಡೋದು. ಡಾಕ್ಟರ್ ಇದ್ದಂದ್ರೆ ಡಾಕ್ಟರ್ ತಿದ್ಲಂದ್ರೆ ಡಾಕ್ಟರ್ನ ಹುಡುಕಾಡೋದು. ಆಮ್ಯಾಗ ವ್ಯಾಪಾರ ಇದ್ರಂದ್ರೆ ವ್ಯಾಪಾರದವ್ರನ್ನ ಹುಡುಕಾಡೋದು. ಇದೇ ಇವತ್ತಿನ ಯೋಗ್ಯತೆ. ಆವಾಗ ಹಿಂಗಿರಲಿಲ್ಲ. ಆ ವ್ಯಕ್ತಿಯ ಗುಣ ಹೇಗಿದೆ, ಅವರ ಸ್ವಭಾವ ಹೇಗಿದೆ, ಅವರ ಮನೆತನದ ರೀತಿ ರಿವಾಜುಗಳೇನು, ಆಚರಣೆಗಳೇನು. ಮೊದಲ ಹೆಣ್ಣು ನೋಡಕ್ಕೆ ಹೋದ್ರಂತಂದ್ರೆ ಊರಾನವ್ರಿಗೆ ಕೇಳ್ತಿದ್ದಿಲ್ಲ, ಆ ಮನೆ ಹುಡುಗಿ ಹೆಂಗೈತ್ರಿ, ಆ ಮನ್ಯಾನ ಹುಡುಗಿ ಹೆಂಗೈತ್ರಿ ಅಂತ ಕೇಳ್ತಿದ್ದಿಲ್ಲ. ಅವ್ರ ಮನೆಗೆ ನೇರವಾಗಿ ಹೋಗ್ತಿದ್ರು. ನಿಮ್ಮ ದೇವ್ರ ಮನೆ ತೋರಿಸ್ರಿ ಅಂತಿದ್ರು, ನಿಮ್ಮ ಜಗಲಿ ತೋರಿಸ್ರಿ ಅಂತಿದ್ರು. ಆ ಜಗಲಿ ನೋಡಿದ ಕೂಡಲೇ ಇವ್ರ ಮನೆ ಸಂಸ್ಕಾರ ಹೆಂಗೈತೆ ಅಂತ ಗೊತ್ತಾಕಿತ್ತು. ಇದ್ರ ಮ್ಯಾಗ ಅವ್ರ ಸ್ವಂತ ನಿರ್ಣಯ. ಒಂದನೇದ್ದು. ಎರಡನೇದ್ದು, ದಂದ ಕೊಟ್ಟಿಗೆ ತೋರಿಸ್ರಿ ನಿಮ್ದು ಅಂತಿದ್ರು. ಅಂದ್ರೆ ಇವ್ರ ದಂದ ಕೊಟ್ಟಿಗೆ ದನಗಳು ಹಕ್ಕ್ಯಾಗ ದನಗಳು ಎಸದಾವು, ಎಮ್ಮೆ ಎಸದಾವು, ಆಕಳು ಎಸದಾವು, ಎತ್ತಿ ಎಸದಾವು ನೋಡ್ತಿದ್ರ. ಅದು ಖಾಲಿ ಇತ್ತಂದ್ರೆ ಈ ಮನ್ಯಾಗ ನನ್ನ ಮಗಳು ಉಪವಾಸ ಆಯ್ತೈತಿ ಬ್ಯಾಡತ್ತಿದ್ರು. ಯಾಕಂತಂದ್ರೆ ಇದು ಒಣ ಮನೆ ಕೊಟ್ಟು ಏನು ಮಾಡೋದೈತಿ, ಬ್ಯಾಡ ಅಂತಿದ್ರು. ಯಾವ ಮನ್ಯಾಗ ಗೋಧನ ಸಾಕಷ್ಟು ಇರ್ತೈತಿ ಅಲ್ಲಿ ಕೊಡಬೇಕು ಅಂತಿದ್ರು. ಈಗ ನೀವ ಒಕ್ಕಲಿಗೆರು ವ್ಯಾಪಾರಿಗಳು ಹೇಳ್ತೈತಿ, ತಂಗಿ ನಿನ್ನ ದೊಡ್ಡ ಸಾಯ್ಬನ್ ನೋಡಿ ಕೊಡ್ತೀನಿ ತುಡುಗ, ಒಕ್ಕಲಿಗೆ ಕೊಡುದಿಲ್ಲತ್ತ. ನೀನು ತುಡುಗು ಕೊಡ್ತೀನಿ, ಆಯುಷ್ಯ ತುಂಬ ನೀ ಆ ತುಡುಗ ದನಾನ ತಿನ್ಕೋತ ಕುಂದ್ರುದು, ಉಳ್ದೇನು ವಿಚಾರಣೆ ಮಾಡಬೇಡ. ಅದು ಬರೀ ಅದನ್ನ ನೋಡ್ಕೋತ ಕುಂತಿರ್ತೈತಿ. ಒಕ್ಕಲಿಗಾರದಿರಿ, ಹಳ್ಳಿ ಮಂದಿ ಅದಿರಿ ಅಂದ್ರೆ ಪ್ರತಿಜ್ಞೆ ಮಾಡ್ಬೇಕು. ನನ್ನ ಮಗನ ಕೊಟ್ರ, ನನ್ನ ಮಗ ತಗೊಂಡ್ರೆ ಒಕ್ಕಲಿಗನ ಮಗಳ ತಗೋತೀನಿ. ನನ್ನ ಮಗಳು ಕೊಟ್ರ ಒಕ್ಕಲಿಗ, ಇವ ಒಕ್ಕಲಿಗ ತನ್ನ ಮಗಳನ್ನ ತನ್ನ ಮಗಳಿಗೆ ಸಾಯ್ಬನ್ ಹುಡುಕಾಡಕತ್ತಾನ. ಇವನ ಮಗ ಯಾರು ಕೊಡಲ್ರು, ಅವ ಒಕ್ಕಲ್ತನ ಮಾಡ್ತಾನ. ನೀನ ಕೊಟ್ಟಿಲ್ಲ ಅಂದ್ರೆ ನಿನ್ಗೆ ಹೆಂಗೆ ಕೊಡ್ತಾರ ಹೋಗಬ್ರು? ನನಗೆ ಹೇಳ್ರಿ. ದೇಶ ಒಕ್ಕಲಿಗರ ದೇಶದು. ಒಕ್ಕಲಿಗರ ಮನೆಯಾಗಿದ್ದು ಸುಖ ಮತ್ತೆ ಎಲ್ಲಿಲ್ಲ. ಇದನ್ನ ಪಕ್ಕಾ ತಿಳ್ಕೊರಿ ನೀವು. ನಾ ಬೆಂಗಳೂರಾಗ, ದಿಲ್ಲಿಯೊಳಗೆ ಎಲ್ಲ ಕಡೆ ತಿರುಗಾಡ್ತೀನಿ. IT ಒಳಗೆ ಹುಡುಗರು ಹುಡುಗಿಯರು ಇಬ್ಬರು IT. ಅವು ರವಿವಾರ ದಿವ್ಸ ಮುಂಜಾನೆ ಅಟ್ಟ ಒಬ್ರದೊಬ್ಬರು ಮಾರಿ ನೋಡ್ತಾವ. ಅವತ್ತೆಲ್ಲ ಮುಕ್ಕೊಂಡೇ ಇರ್ತಾವ ದಿವ್ಸ ಎಲ್ಲ. ಯಾಕಂದ್ರೆ ವಾರದ ದಿವಸ ಆರಾಮತ್ ಮುಕ್ಕೊಂಡಿರ್ತಾವ. ಒಂದಕ್ಕೊಂದು ಮಾರಿ ಸಹಿತ ನೋಡುದಿಲ್ಲ. ಲಗ್ನ ಆದ 6 ತಿಂಗಳದ ಒಳಗಾಗಿ ಡೈವೋರ್ಸ್ ಅಪ್ಲಿಕೇಶನ್ ಮಾಡಿದವ್ರು 60% ಅದಾರ. 60%. ಇದು ಸಂಸ್ಕಾರನಾ? ನಮ್ದು ಹಂಗಿಲ್ಲ. ನಮ್ಮ ವಿವಾಹ ಸಂಸ್ಕಾರ ಅದ್ಭುತ. ವರ್ಣತ್ರ ಏನಿರ್ಬೇಕು, ವಧು ಅಂತರ ಏನು ಒಳ್ಳೆ ಗುಣಗಳಿರ್ಬೇಕು, ಇದನ್ನ ನೋಡ್ತಿದ್ರು. ಆಮೇಲೆ ನಿಶ್ಚಯ ಕಾರಣ ಅಂತ ಮಾಡ್ತಿದ್ರು. ಆಮ್ಯಾಗ ಗಟ್ಟಿ ಆತಪ್ಪ, ಮುಂದೆ ಲಗ್ನ ಶುರುವಾತಂದ್ರೆ ಮುಹೂರ್ತ ಮೇಡ ಅಂತ ತಿಳ್ಕೊಂಡು ಕಂಬ ನಿಲ್ಲಿಸೋದು, ಹಂದರಗಂಬ ನಿಲ್ಲಿಸೋದು, ಒಳಕಲ್ ಪೂಜಾ ಮಾಡೋದು, ಅಕ್ಕಿ ಕಾಳು ಕಳಿಸೋದು, ಇದರ್ಗೊಳ್ಳೋದು. ಇದರ್ಗೊಂಡು ಕೂಡಲೇ 3-4 ದಿವ್ಸದ ಲಗ್ನ ರೀ, 5 ದಿವ್ಸದ ಲಗ್ನ. ಇವತ್ತು ಊರು ಊಟ, ಇವತ್ತು ಬೀಗರು ಊಟ. ಊರ್ನು ಮಜಾದಾಗಿರ್ತಿತ್ತು, ಇವರು ಮಜಾದಾಗಿರ್ತಿತ್ತು. ವಾರಗಟ್ಲೆ ಬೀಗರು ಬಿದ್ದರು ಬಂದ್ರೆ ಕೊಯ್ ಅಂತಿದ್ದಲ್ಲ, ಹೋಗ್ಬೇಕ್ರಿ ಅಂತಿದ್ದಲ್ಲ. ಈಗ ಬರ್ತಾವು, ಗಾಡಿ ಮ್ಯಾಗ ಬರ್ತಾವು. ಅವ ಮುಂದಿನ ಉಣ್ಣುತನೂ ತಡೆಯಂಗಿಲ್ರಿ, ಹಿಂದೆ ಕುರ್ಚಿ ಹಿಡ್ಕೊಂಡೆ ನಿಂತಿರ್ತಾವ. ಅದು ತಿನ್ನೋದು ಅರ್ಧ ಕೈ ಹೇಳ್ಬೇಕೆ ಒಂದು ನಿಂತದ್ದನ್ನು ನೋಡಿ. ಎಲ್ಲಿ ಹೋತು ಅಂತ ನಮ್ದು. ಇಷ್ಟು ಪೇಷನ್ಸ್ ಬೇಡೇನ್ರಿ? ಇಷ್ಟರ ಸಂಯಮ ಬೇಕೋ? ಮುಂದೆ ನಾವು ಉಣ್ಣುತನ ಕುಂದ್ರು ಒಂಜಾರ ದೂರ, ಇಲ್ಲ ಹೋಗಿ ಹಿಂದೆ ಕುರ್ಚಿಯಿಂದ ನಿಂತನಪ್ಪ. ನೋಡಿರಿ ಇಲ್ಲಿ ಹಿಂಗೆ ನೀವು. ಮತ್ತು ನಾ ಕೆಲ್ಸಕ್ಕೆ ಬಾರದನ್ನ ನಡಿಲಾರ್ದು ಯಾವುದನ್ನು ಹೇಳೋದಿಲ್ಲ ನಿಮ್ಗೆ. ಇನ್ನೊಂದು ತಲೆಯಾಗಿ ಇಟ್ಕೋರಿ ನೀವು. ಏನೇನು ನಡೆದಿರ್ತ, ಏನೇನು ವಾಸ್ತವ ಐತೆ ಅದನ್ನು ಅಟ್ಟ ಹೇಳ್ತಿರ್ತೇನೆ. ನಿಂತಿರ್ತಾವ. ಆಮ್ಯಾಗ ಲಗ್ನಕ್ಕೆ ಬಂದ್ರೆ 15 ನಿಮಿಷ ವೇಳೆ ಇಲ್ರಿ ಇವ್ರ ಹತ್ರ. ಅಕ್ಕಿ ಕಾಳು, ಕೆಲವು ಮಂದಿ ಅಕ್ಕಿ ಕಾಳು ಒಗ್ಯಾಣ ಓಡೋರು ಅದಾರ, ಇನ್ನು ಕೆಲವು ಮಂದಿ ಊಟಕ್ಕೆ ಬರೋರು ಅದಾರ. ಬರೀ ಇದು ಲಗ್ನ ಅಂತಾರ, ಇದು ಸಂಸ್ಕಾರ ಅಂತಾರ ಇದಕ್ಕೆ. ಅದು ಒಂದು
ಹಬ್ಬದು. ಲಗ್ನ ಅಂದ್ರೆ ಒಂದು ಹಬ್ಬದು, ಎರಡು ಜೀವಗಳನ್ನು ಒಂದುಗೊಳಿಸುವಂಥ ಹಬ್ಬದು ವಿವಾಹ ಸಂಸ್ಕಾರ ಅಂತ. ವಿವಾಹ ಆದ್ಮ್ಯಾಗ ವಾನಪ್ರಸ್ಥ ಅಂತ ಬರ್ತಿತ್ತು. ಒಂದು 50 ವರ್ಷ ಆಗಣ ಆಯ್ತಪ್ಪ, ಮಕ್ಕಳ ಕೈಯಾಗಿ ಇದನ್ನು ತಗೋರಿ, ನಾವೇನು ದೇವರು ದಿಂಡ್ರು ಅಂತ ತಿಳ್ಕೊಂಡು ಸಾಧನೆ ಮಾಡ್ಕೊಂಡಿರ್ತೀವಿ. ಎಲ್ಲಾರು ಮಠದಾಗ ಹೋಗ್ತೀವಿ, ಸೇವಾ ಮಾಡ್ಕೊಂಡು ಸಾಧನೆ ಮಾಡ್ಕೊಂಡು ನಮಗೆ ಬಂದು ಈ ಆಯುಷ್ಯ ತುಂಬ ಬಂದಂಥ ಅನುಭವವನ್ನು ಮತ್ತೊಬ್ಬರಿಗೆ ಕೊಡ್ತೀವಿ ಅಂತ ಹೋಗ್ತಿದ್ರು. ಅದಕ್ಕೆ ವಾನಪ್ರಸ್ಥ ಅಂತ ಕರಿತಿದ್ರು. ಆಮೇಲೆ ಇನ್ನೇನು ಬೇಡಪ್ಪ, ಸಾಕು ಆನಂದಾಗಿರ್ತೀನಿ ಅನ್ನೋದಕ್ಕೆ ಸನ್ಯಾಸ ಅಂತ ಕರಿತಿದ್ರು. ಅದೆಲ್ಲ ಮುಗೀತು ಹಾಂಟ ಅಂತಂದ್ರೆ ಅದಕ್ಕೆ ಅಂತಿಮ ಸಂಸ್ಕಾರ ಅಂತ ಕರಿತಿದ್ರು. ಇವು ಜನ್ಮಾರಂಭದಿಂದ ಹಿಡ್ಕೊಂಡು ಕೊನೆತನ ನಮ್ಮ ದೇಶ ಇವತ್ತು ಉಳಿಸಿದು. ಇಷ್ಟೊಂದು ಪರಕೀಯ ಆಕ್ರಮಗಳಾದರೂ ಸಹಿತ ನಮ್ಮ ದೇಶ ಹ್ಯಾಂಗಿದ್ದದ್ದು ಹಂಗೆ ಉಳಿತು. ಇದಕ್ಕೆ ಮುಖ್ಯ ಕಾರಣಗಳು ನಮ್ಮ ಸಂಸ್ಕಾರಗಳು, ಆಮ್ಯಾಗ ನಮ್ಮ ಊರನ ಹಬ್ಬಗಳು. ನಾವು ಯಾರು ಮಠದವ್ರು ಯಾವ ಸಂಸ್ಕಾರನೂ ಉಳಿಸಿವಿ ಅಂತ ಹಿಂಗೇನಿಲ್ಲ. ಇವು ನಮ್ಮದು ಇನ್ಬಿಲ್ಟ್, ನಮ್ಮ ಜೀವನದೊಳಗೆ ಎಲ್ಲ ಇವು ಅಂತರ್ಗತವಾಗಿ ಹೊಂದಾಣಿಕೆ ಮಾಡಿ ಇಟ್ಟುಬಿಟ್ಟಾರೆ ನಮ್ಮ ಹಿರಿಯರು. ನಾವೇನು ಹೇಳಿದ್ರು ನೀವು ಕೇಳೋದಿಲ್ಲ, ನೀವೇನು ಮಾಡೋದು ಮಾಡತ್ತೀರಿ, ನೀವೇನು ಮಾಡೋದು ಮಾಡತ್ತೀರಿ. ನಮ್ಮ ಮುಂದೆ ಒಂದು ಜರ ನಾಟಕ ಮಾಡ್ತೀರಿ, ಮತ್ತು ನಿಮ್ಗೆ ಹೋಗಿ ಏನು ಮಾಡೋದೆಲ್ಲ ನಾ ಏನು ಬೇಕಾದ್ದು ಹೇಳಲ್ಲ. ನಾಕೆ ಹೊಸದು ನೀವೇನು ಹೇಳ್ತಾರೆ ಹೇಳ ಗುರುಗಳದು. ಅವ್ರು ಇವತ್ತು ಇವ್ರು ಬಂದಾರ, ನಾಳೆ ಮತ್ತೊಬ್ರು ಬರ್ತಾರೆ, ಅದನ್ನೂ ಹೇಳ್ತಿರ್ತಾರೆ ಅವರು. ನಾವು ಹ್ಞೂ ಅನ್ನೋದಪ್ಪ, ಗುರುಗಳು ಮನಸ್ಸು ನೋಯಿಸ್ಬಾರ್ದು, ಮಾಡಿ ಬಿಡೋ ಗಾಡಿ ಅಂತಿರ್ತೀವಿ. ನಾ ಎಲ್ಲ ನೋಡಿನಿ ಇಂಥವು, ಎಲ್ಲ ಭಾಳ ಮುಖ ನೋಡಿನ ಇಂಥವು. ಹಾಂ, ಇದ್ರಾಗ ಏಸ್ ಅದಾವನ್ನೆಲ್ಲ ಗುರ್ತಿಸಂದ್ರೆ ನಾ ಗುರ್ತಿಸೈತಿ ಹೇಳ್ತೀನಿ. ಮತ್ತು ಅಂಥವು ಎಷ್ಟು ಅದಾವ ಅಂದ್ರೆ ಇಂಥ ಅಲೌಕಿಕ ಈ ಸಂಸ್ಕೃತಿ ಏನಿತ್ತು ನಮ್ಮದು, ಅದು ನಮ್ಮ ಸಮಾಜವನ್ನು ಇವತ್ತೂ ಸಹಿತ ಹಾಸು ಹೊಕ್ಕಾಗಿ ಕಟ್ಟಿಟ್ಟದ್ದು ಯಾವುದಾದ್ರೂ ಇದ್ದರೆ ನಮ್ಮ ಈ ಸಂಸ್ಕಾರಗಳು, ನಮ್ಮ ಈ ಪರಂಪರೆಯಿಂದ ಬಂದಂಥ ಜ್ಞಾನ, ಪರಂಪರೆಯಿಂದ ಬಂದಂಥ ಕಾಯಕಗಳು ಒಬ್ಬರು ಇನ್ನೊಬ್ಬರನ್ನ ಬೆಸಗಿ ಮಾಡಿದ್ದು. ನಿಮ್ಗೆ ಹೇಳೇನ್ರಿ, ಜನ್ಮ ಸಂಸ್ಕಾರ ಅಂತ ಒಂದಿತ್ತಲ್ಲ, ಆ ಸಂಸ್ಕಾರ ಜಾತ ಸಂಸ್ಕಾರದೊಳಗೆ ಬುಡ್ರವ ಮರ ಮಾಡ್ಕೊಂಡು ಬರ್ಬೇಕು, ನೇಕಾರು ಹೊಸ ಅರಿವಿ ತರ್ಬೇಕು, ಹೌದ್ರಾ? ಆಮ್ಯಾಗ ಈ ಹುರಿ ಕೊಯ್ಯಾಕ ಮಾದ್ರು ರೆಂಪಿಗೆ ತಗೊಂಡು ಬರ್ಬೇಕು. ಆ ಚಾರ್ಜ್ ಇತ್ತು ಅವನಿಗೆ, ಆ ಮಾನಿತ್ತದು, ಅವ ಬಂದ್ರನ ಕೊಯ್ತಿದ್ರು. ಆಮ್ಯಾಗ ಕೊಯ್ದ ನಂತರ ಆ ಹುರಿ ಏನಿತ್ತಲ್ಲ, ಆ ಹುರಿಯನ್ನು ಕಟ್ ಮಾಡಿ ಅರಿಶಿಣ ಪುಡಿಯಾಗ ಹಾಕಿ ಆಮ್ಯಾಗ ಕುಂಬಾರ ಒಂದು ಕುಳ್ಳಿ ತೊಗೊಂಡು ಬರ್ಬೇಕು. ಅದಕ್ಕೆ ಯಾವ್ಯಾವ ಸಂಸ್ಕಾರಕ್ಕೆ ಯಾರ್ಯಾರು ಬರ್ಬೇಕಂತ, ಯಾಕಂದ್ರೆ ಇವು ಬಿಗದಿದ್ದು, ಅವ್ರು ಬರಲಿಲ್ಲ ಅಂದ್ರೆ ಅವು ವಿಧಿ ಹಾಕಿದ್ದಿಲ್ಲ. ಅವ ಕುಂಬಾರ ಇಷ್ಟ ಕುಳ್ಳಿ ತರ್ತಿದ್ದ. ಆ ಕುಳ್ಳ್ಯಾಗ ಇವ ಮಾದಿಗರವನ್ನ ಕತ್ತರಿಸಿದಂಥ ಹುರಿ ಏನಿತ್ತಲ್ಲ, ತಾಯಿ ಮಗುವಿನ ನಡುವಿನ ಹುರಿ, ಆ ಹುರಿ ಅರಿಶಿಣ ಪುಡಿಯಾಗ ಎದ್ದಿಡುದು. ಎದ್ದು ಆ ಕುಳ್ಳ್ಯಾಗ ಹಾಕಿ ಈಶಾನ್ಯ ದಿಕ್ಕಿಗೆ ಅದು ಕೆಡ್ಲಾರ್ದಂಥ ಸ್ಥಾನದೊಳಗೆ ಮುಚ್ಚಿಡ್ಬೇಕು. ಯಾಕ ಅಂತಂದ್ರೆ ಮುಂದೆ ಆ ಮಗುವಿಗೆ ಭವಿಷ್ಯದೊಳಗೆ ಏನಾದರೂ ದೊಡ್ಡ ಕಾಯಿಲೆಗಳು ಬಂದು ಅಂತಂದ್ರೆ ಅದನ್ನು ತೆಗೆದು ಹಾಲೊಳಗೆ ಹಾಕಿ ಕುದಿಸಿ ಆ ಹಾಲು ಕುಡಿಸಿದ್ರೆ ಜಡ್ ಎಂಥದ್ದು ಯಾಕಿರಲ್ದಾಗ ಅದಕ್ಕೆ ಸ್ಟೆಮ್ ಸೆಲ್ ಥೆರಪಿ ಅಂತ ಇವತ್ತು ಹೇಳ್ಕೊಂಡು ಬಂದಾರ. ಇವತ್ತು ಅದನ್ನು ಹಾಸ್ಪಿಟಲ್ದೊಳಗೆ ಕಲೆಕ್ಟ್ ಮಾಡಿರ್ತಾರ, ಒಂದು 100 ವರ್ಷದವರೆಗೆ ಇಡ್ತಾರ, ನೀವು ಸಾಯಿತನೂ. ಅದು ಸ್ಟೆಮ್ ಸೆಲ್ ಥೆರಪಿ ಅಂತ ಬಂದೈತಿ. ಆಮ್ಯಾಗ ಸಂಚಾರಿ ಜನಾಂಗ ಇತ್ತು ಅಂತಂದ್ರೆ ಅದರದ ಒಂದು ತುಕಡಿ ಹುರಿದ ತಗೊಂಡು ಒಂದು ತಾಯಿತದೊಳಗೆ ಹಾಕಿ ಆ ಮಗುವಿನ ಸೊಂಟಕ್ಕೆ ಕಟ್ತಿದ್ರು. ಅವರು ಗುಮಂತು ಜನಾಂಗ ಅಂದ್ರೆ ಈ ಸಂಚಾರಿ ಜನಾಂಗ ತಿರ್ಕೊಂತ ಎಲ್ಲಿ ಹೋದ್ರು ಅಂದ್ರೆ ಅಲ್ಲಿ ಆ ಮಗುವಿಗೆ ಏನಾದರೂ ಅಸಾಧ್ಯ ಕಾಯಿಲೆ ಆಯ್ತು ಅಂದ್ರೆ ಆ ತಾಯ್ತಾ ತೆಗೆದು ಅದ್ರೊಳಗಿಂದ ಹುರಿ ತೆಗೆದು ಹಾಲಿನೊಳಗೆ ಕುದಿಸಿ ಆ ಹಾಲು ಕುಡಿಸಿದ್ರು ಅಂದ್ರೆ ಖಲಾಸ್. ಇದನ್ನು ಮಾಡಿ ನೋಡಿರ್ಬೇಕಾದ್ರೆ ಡಯಾಬಿಟಿಸ್ ಸಹಿತ ಹೋಗ್ತೈತಿ. ಇದಕ್ಕೆ ಅದ್ರ ಸಲುವಾಗಿ ಈಗ ಹಾಸ್ಪಿಟಲ್ನೊಳಗೆ ಈ ಸ್ಟೆಮ್ ಸೆಲ್ ಥೆರಪಿ ಸಲುವಾಗಿನ ಈ ಹುರಿ ತೆಗೆದಿಡೋದು. ಇದು ನಮ್ಮ ಸಂಸ್ಕಾರದೊಳಗೆ ಇನ್ಬಿಲ್ಟ್ ಇತ್ತು, ನಮ್ಮ ಜೀವನ ಪದ್ಧತಿಯೊಳಗೆ. ಅಂಥದ್ದಿದು ಈ ವೈಭವಶಾಲಿಯಾದಂಥ ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ನಮ್ಮದು ಅದ್ಭುತವಾಗಿತ್ತು. ಆ ಸಂಸ್ಕೃತಿಯನ್ನು ಬೇರೆ ಬೇರೆ ಅದರ ಮುಖಗಳನ್ನು ನಾವು ನೋಡ್ತಿರ್ತೀವಿ. ಅಪ್ಪಗಳು ಹೇಳ್ತಿರ್ತಾರೆ. ಆಮ್ಯಾಗ ನೀವು ಭಾಗ್ಯವಂತರು ಅಂತ ನಾ ಅಂದಿನಿ, ಯಾಕಂದ್ರೆ ಅಪ್ಪಗಳ ಭಾಗ್ಯ ತಮಗೆ ಒದಗಿಸ್ಕೊಟ್ಟಾರ. ಪೂಜ್ಯಪಾದ ಬುದ್ಧಿಜಿಯವರು ಈ 21ನೇ ಶತಮಾನದ ಋಷಿಗಳು. ನಾವು ಅಲ್ಲಂ ಪ್ರಭುಗಳನ್ನು ನೋಡಿಲ್ಲ, ಮತ್ಯಾವ ಸಿದ್ದರಾಮಣ್ಣನ ನಾವು ನೋಡಿಲ್ಲ, ಚನ್ನಬಸವರ ದೇವರನ್ನು ನಾವು ನೋಡಿಲ್ಲ, ಚನ್ನಬಸವಣ್ಣನ ನೋಡಿಲ್ಲ. ಆದರೆ ಎಲ್ಲರನ್ನೂ ಒಬ್ಬರಲ್ಲೇ ಕಾಣಬೇಕಂಥ ವ್ಯಕ್ತಿಮತ್ವ ಇವತ್ತಿನ ದಿವಸ ಎಲ್ಲಾದರೂ ನಮ್ಮ ಮೂರ್ತಿಮಂತ ರೂಪದಲ್ಲಿ ನಮ್ಮ ಎದುರಿಗಿದ್ರೆ ಅದು ಸಿದ್ದೇಶ್ವರ ಅಪ್ಪಗಳ ರೂಪದಲ್ಲಿ. ಅವ್ರ ಮಾತುಗಳನ್ನು ದಿನಾಲೂ ಆಲಿಸುವುದೇ ಒಂದು ಹಬ್ಬ. ನೋಡ್ರಲ್ಲ, ನೀವೆಲ್ಲ ಹುಚ್ಚರು ಬೆಳಿಗ್ಗೆ ಬಂದು ಕೂತೀರಿ. ಈಗ ಮನ್ಯಾಗ ಕೆಲಸ ಏನಿರಲಿಲ್ಲ, ನಿಮಗೆಲ್ಲ ಬಂದು ಕೂತೀರಪ್ಪ. ಆಮ್ಯಾಗ ಬಂದು ಕೂಡಲೇ ಅಪ್ಪಗಳ ಮಾತು ಕೇಳ್ಬೇಕಂತ ಬಂದೀವಿ, ಇದು ಶಿವಪೂಜಾದಾಗ ಕಡ್ಡಿ ಅಂತಂದು ನಿಂದ್ರಿಸಿದ್ರು ಅಂತ ಮನುಷ್ಯನಾಗ ಅಂದ್ರಿ ನೀವೀಗ.
ಅಪ್ಪಗಳು ಮುಂದೆ ನಾವು ಹಿಂದೆ ಬರೋಕತ್ತಣ ಇವ್ರು ಬಂದ್ರೆ ಅಂದಾಗ ಇವತ್ತು ಬಹುತೇಕ ಕೆಲಸ ಕೆಡಂಗೆ ಕಾಣ್ತೈತೆ. ಇನ್ನು ದುಡ್ಡು ಕೊಟ್ಟು ಹಚ್ಚಿ ಇನ್ನು 2 ದುಡ್ಡು ಕೊಟ್ಟು ಬಿಡಿಸ್ಬೇಕಪ್ಪ, ಇವ್ರು ಬಿಡುದಿಲ್ಲ. ಮತ್ತು ನಾ ಸಾದಾ ಬಿಡು ಮನುಷ್ಯನೂ ಅಲ್ಲ, ನಿಮ್ಗೆ ಅದು ಗೊತ್ತೈತಿ. ಅಪ್ಪಗಳು ಬರಾಗ ಹೇಳಿದರು, ಸಾದಾ ಬಿಡಕ್ಕೆ ಹೋಗ್ಬೇಡ, 1.5 ತಾಸು ಕೊಟ್ಬೇಕು ಇವ್ರಿಗೆ ಅಂತ ಹೇಳಿದ್ರು. ಅಪ್ಪ ಬುದ್ಧಿ ತಾವು 45 ನಿಮಿಷದಾಗ ಮುಗಿಸ್ತೀರಿ, ನಮಗೆ ಮತ್ತು ಅಷ್ಟು ಅನ್ಲಾರ್ದ ನಿಮಗೆ ಬೇಯವ್ರು ಹೆಂಗೆ ಅವರು. ಅಪ್ಪಗಳು ಬಹಳ ಕಳಕಳಿ. ಯಾವುದೇ ವಿಶೇಷವಾದಂಥವ್ರು ಬಂದರು ಅಂತಂದ್ರೆ ಆ ವಿಶೇಷವಾದದ್ದನ್ನು ನಮ್ಮ ಜನರಿಗೆ ಕೇಳಿಸ್ಬೇಕು, ನಮ್ಮ ಜನರಿಗೆ ತಿಳಿಸ್ಬೇಕು. ಅದಕ್ಕಾಗಿ ತಾವು ಅವತ್ತಿನ ದಿವಸ ಹಿಂದಕ್ಕೆ ಸರಿತಾರೆ. ನಮಗೆ ಅಂಜಿಕೆ ಬರ್ತೈತಿ, ಯಾವಾಗಾರ ನಡು ಚಪ್ಪಾಳಿ ಬಾರಿಸಿ ನಡಿ ಅಂದ್ರೆ ಏನು ಮಾಡೋದು ಅಂತ ಬರ್ತೈತಿ ಅಂಜಿಕೆ. ನುಗ್ಸಾರ ಅಂದ ಕೂಡಲೇ ಹೇಳ್ತಾರಲ್ಲ, ಒಬ್ಬವ ಬಂದಂತ ಯಾರ ಬಾಯಾಗ ಬಿದ್ದಿದ್ರತ್ತ, ತೆಗಿರತ್ತಿದ್ರತ್ತ. ಎಲ್ಲರೂ ಯಾರೂ ಜಿಗಾಗ್ತಾ ಇರಲಿಲ್ಲ, ಅದು ಕೂಸ. ಒಬ್ಬ ಬಂದವನ ತೊಗೊಂಡ ಬಂದತ್ತ, ಕೆಳಗೆ ಒಬ್ಬ ಜಿಗದ ತೊಗೊಂಡು ಬಂದ, ಹಿಂದಾಗಡೆ ಅವ್ನು ಸತ್ಕಾರ ಮಾಡಕತ್ತಿದ್ರತ್ತ. ಇಂಥ ಮನುಷ್ಯ ಜಿಗಿಲಿಲ್ಲ ಅಂದ್ರೆ ಈ ಕೂಸು ಉಳಿತಿದ್ದಿಲ್ಲ. ಭಾಳ ಅದ್ಭುತ ಕೆಲಸ ಮಾಡಿದ್ವ, ಭಾಳ ಸಾಹಸಿ ಕೆಲಸ ಮಾಡಿದ ಅಂತಂದ್ರು. ನಿನ್ನ ಅಭಿಪ್ರಾಯ? ಅದು ಉಳ್ದಿರೋಲ್ದ ಕೊಪ್ಪ ನಾನು ನುಗ್ಗಿಸ್ನ ಯಾವ ಹೇಳ್ರನ್ನತ್ತವ. ನಾನು ಇಳಿದು ತೆಗಿಬೇಕಂತ ತೆಗ್ದವಲ್ಲ, ನಾನು ಯಾರೋ ಜಬರ್ದಸ್ತಿಲ್ಲ ನುಗ್ಸಿದ್ರು, ಅದಕ್ಕೆ ನಾ ಅದನ್ನು ತೆಗ್ದೇನ. ನಮ್ಮದು ಸ್ಥಿತಿ ಹಂಗಾಗೈತಿ ಈಗ. ವಾತ್ಯ ನುಗ್ಸಿದ್ರು ಬಂದೀವಿ. ತಮ್ಮೆಲ್ಲರ ದರ್ಶನ ಪೂಜ್ಯರು ಎಲ್ಲಿರ್ತಾರ ಅಲ್ಲಿ ಹೋಗಿ ಒಂದು ಸಾರಿ ತಿಂಗಳದಾಗ ದರ್ಶನ ಮಾಡ್ಕೊಂಡು ಬರೋ ಪರಂಪರೆಯನ್ನು ಇಟ್ಕೊಂಡಿನ. ಬಂದು ಒಂದು ಕೂಡಲೇ ಹಿಂಗೆ ಎಲ್ಲಾರು ಬಾಯಾಗ ನುಗ್ಗಿಸ್ತಾರ, ನುಗ್ಸಿದ ಕೂಡಲೇ ಅನಿವಾರ್ಯವಾಗಿ ಈಸಾಡ್ಬೇಕಾಕತಿ. ಅದಕ್ಕೆ ಅಪ್ಪಗಳಲ್ಲಿ ಪ್ರಣಾಮಗಳನ್ನು ವಂದಿಸಿ ಹೇಳಿ, ನಮ್ಮ ಬಾಲ್ಕಿ ಅಪ್ಪಗಳು ದೇವರಂಥ ಮನುಷ್ಯ. ಇತ್ತೀಚಿನ ಈ ದಿನಮಾನಗಳಲ್ಲಿ ಇಂಥ ಸಜ್ಜನ ಸ್ವಭಾವದ ಮತ್ತು ಹೃದಯ ಅಂದ್ರೆ ಮಾತೃ ತಾಯಿ ಹೃದಯ, ಆಮೇಲೆ ವಿಚಾರಗಳಲ್ಲಿ ಸ್ಪಷ್ಟತೆ, ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವ ತತ್ವವನ್ನೇ ಉಸಿರಾಗಿಸ್ಕೊಂಡಂಥವ್ರು. ಆಮೇಲೆ ಬರೀ ಉಸಿರಾಗಿಸ್ಕೊಂಡು ಭಾಷಣ ಮಾಡೋರು ಭಾಳ ಮಂದಿ ಅದಾರ. ನಿಮ್ಗೆ ಹೇಳ್ತೇನೆ, ನಾನು ಬಸವಣ್ಣನ ಹೆಸರು ಹೇಳಿ ಹೊಟ್ಟೆ ತುಂಬಿಕೊಳ್ಳೋ ಮಂದಿ ಭಾಳ ಐತಿ. ಆದ್ರೆ ಅಪ್ಪಗಳು ಅದನ್ನು ಸಮಾಜದೊಳಗೆ ಇಳಿಸೋರು. ಮಕ್ಕಳಲ್ಲಿ ಇಳಿಸ್ಬೇಕು, ಸಮಾಜದಲ್ಲಿ ಅದನ್ನು ಇಳಿಸ್ಬೇಕು. ಇಳಿಸಿ ಅಂಥ ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅಂತ ಹಗಲಿರುಳು ಪರಿಶ್ರಮ ಪಡ್ತಾ ಇರುವಂಥ ಬಸವಲಿಂಗ ಅಪ್ಪಗಳಂಥ ಪುರುಷರು ಬಹಳೇ ವಿರಳ, ಮಹಾತ್ಮರು ಬಹಳೇ ವಿರಳ. ನಾನು ಅವ್ರನ್ನ ನೋಡಿದ ಕೂಡಲೇ ತಲೆ ಬಾಗಿಸ್ಬೇಕು ಅಂತ ಅನಿಸ್ತೈತೆ ನನಗೆ ಅಂತಲ್ಲ, ಭಾಳ ಮಂದಿಗೆ. ಅಂಥ ಪೂಜ್ಯರ ದರ್ಶನ ಮಾಡೋದಕ್ಕೂ ಅವಕಾಶ ಸಿಕ್ತು. ಅದಕ್ಕೆ ಅಪ್ಪಗಳಿಗೆ ನಾನು ಪ್ರಣಾಮಗಳನ್ನು ಹೇಳಿ, ನಿಮ್ಮೆಲ್ಲರಿಗೂ ಹೇಳಿ ಇಲ್ಲಿಗೆ ನಿಲ್ತೀನಿ. ನಮಸ್ಕಾರ.